ಮೊದಲಿಗೆ ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಅವರಿಗೆ ಹಾಗೂ ಸ್ವರ್ಣಮಾಲ ಪತ್ರಿ ಅಮ್ಮನವರಿಗೆ ನನ್ನ ಆತ್ಮ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಮಹಾವತಾರ್ ಫೌಂಡೇಶನ್ ಸಂಸ್ಥಾಪಕರಾದಂತಹ ಡಾಕ್ಟರ್ ರಂಗನಾಥ್ ಸರ್ಗೆ ಕೂಡ ನನ್ನ ಆತ್ಮ ನಮನಗಳನ್ನ ತಿಳಿಸುತ್ತಾ, ಮಹಾವತಾರ್ ಬಾಬಾಜಿ ಅವರಿಗೆ ಹಾಗೂ ನನ್ನ ಆಧ್ಯಾತ್ಮಿಕ ಗುರು ಆದಂತಹ ಸನ್ಮಾನ್ಯ ಶ್ರೀ ಪ್ರಭಾವತಿ ಅಮ್ಮನವರಿಗೆ ಕೂಡ ನನ್ನ ಆತ್ಮ ಪ್ರಣಾಮಗಳನ್ನ ತಿಳಿಸುತ್ತಾ, ಎಲ್ಲ ಗುರು ವೃಂದದವರಿಗೂ ಕೂಡ ನನ್ನ ಆತ್ಮ ನಮನಗಳನ್ನು ತಿಳಿಸುತ್ತಾ, ಇವತ್ತಿನ ನನ್ನ ಒಂದು ಆಧ್ಯಾತ್ಮಿಕ ಜೀವನವನ್ನ ಒಂದು ಎಕ್ಸ್ಪೀರಿಯನ್ಸ್ ಏನೇನಾಯ್ತು ಅನ್ನೋದನ್ನ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಮಾಸ್ಟರ್ಸ್. ನನ್ನ ಹೆಸರು GR ನಾಗವೇಣಿ. ಮೂಲತಃ ನಾನು ದಾವಣಗೆರೆ ಅವಳು. ಭದ್ರಾವತಿಯಲ್ಲಿ ನನ್ನ ಹಸ್ಬೆಂಡ್ ಅವರ ಒಂದು ಜಾಬ್ ಪರ್ಪಸ್ ದಿಂದ ನಾವು ಇಲ್ಲಿ ಸ್ಟೇ ಆಗಿದ್ದೀವಿ. ಹಾಗಾಗಿ ಇಲ್ಲಿರ್ತೀವಿ. ನೆಕ್ಸ್ಟ್ ಮತ್ತೆ ಬೇರೆ ಕಡೆ ಜಾಬ್ ಆಯ್ತಾರ ಬೇರೆ ಕಡೆ ಹೋಗ್ತಾ ಇರ್ತೀವಿ. ಒಂದೇ ಕಡೆ ಅಂತ ಇಲ್ಲ, ಗೌರ್ಮೆಂಟ್ ಜಾಬ್ ಅವ್ರದ್ದು. ಹಾಗಾಗಿ ಇಲ್ಲಿದ್ದೀನಿ. ಸುಮಾರು ವರ್ಷ ಆಯ್ತು ಭದ್ರಾವತಿಯಲ್ಲೇ ಇದ್ದು, ಈಗ ಒಂದು 10 ವರ್ಷದ ಮೇಲೆ ಆಯ್ತು. ನನ್ನ ಆಧ್ಯಾತ್ಮಿಕ ಜೀವನ ಕೂಡ ಇಲ್ಲಿಂದಾನೆ ಪ್ರಾರಂಭ ಕೂಡ ಆಯ್ತು. ಸರಿಸುಮಾರು 2021 ಆಲ್ಮೋಸ್ಟ್ ಆ ಟೈಮಲ್ಲಿ ಪತ್ರಿಜಿ ಗುರುಗಳು ಆ ಇಯರ್ ಅಲ್ಲಿ ಅವರು ತಮ್ಮ ಬಾಡಿ ವಿಕೆಟ್ ಮಾಡಿದ್ರು. ಆ ಟೈಮಲ್ಲಿ ನಾನು ಬಂದು ಸರಿಸುಮಾರು ಒಂದು 2 months ಆಗಿರ್ಬೇಕು ಧ್ಯಾನಕ್ಕೆ ಬಂದು. ಆಲ್ಮೋಸ್ಟ್ ಆ ಟೈಮಲ್ಲಿ ಅವರು ಇರ್ಲಿಲ್ಲ ಗುರುಗಳು. ಆ ಇಯರ್ ಅಲ್ಲಿ ನಾನು ಧ್ಯಾನಕ್ಕೆ ಬಂದಿದ್ದು 4 ರಿಂದ 5 ವರ್ಷ ಆಲ್ಮೋಸ್ಟ್ ಆಯ್ತು. ಬಂದ ಹೊಸದ್ರಲ್ಲಿ ಆಕ್ಚುಲಿ ನಾನು ಪರ್ಪಸ್ಫುಲಿ ನಾನು ಒಂದು ಸ್ಪಿರಿಚುಯಾಲಿಟಿಗೆ ಬಂದಿರ್ಲಿಲ್ಲ. ಯಾಕಂದ್ರೆ ನನಗೆ ಸ್ಪಿರಿಚುಯಾಲಿಟಿಗೂ ಮಾರುದ್ದ ದೂರ. ನನ್ಗೆ ಅಷ್ಟೆಲ್ಲ ಇಂಟ್ರೆಸ್ಟ್ ಇಲ್ಲ, ಯಾವ್ದಕ್ಕೂ ಈ ತರ ಎಲ್ಲ ಇಂಟ್ರೆಸ್ಟ್ ಇಲ್ಲ. ಏನಿದ್ರು ಪೂಜೆ ಪುನಸ್ಕಾರ ಅದು ಕೂಡ ಎಷ್ಟು ಬೇಕೋ ಅಷ್ಟೇ, ಅದು ಕೂಡ ಇಂಟ್ರೆಸ್ಟ್ ಇಲ್ಲ, ನಾರ್ಮಲ್. ಹಾಗೆ ಆಧ್ಯಾತ್ಮಿಕ ಪುಸ್ತಕ ಅಂತೂ ಮೊದ್ಲೇ ಇಂಟ್ರೆಸ್ಟ್ ಇಲ್ಲ. ಅದು ಓದಿದ್ರು ಮೊದ್ಲೇ ಅರ್ಥನೂ ಆಗ್ತಿದ್ದಿಲ್ಲ ನನ್ಗೆ. ಏನ್ ಪುಸ್ತಕ ಇದು ಅಂತ ಇಟ್ಬಿಡ್ತಿದ್ದೆ. ಏನೋ ಕತೆ, ಕಾದಂಬರಿ, ಸಿನಿಮಾ ಹೇಗೆ ಎಲ್ಲರೂ ಜೀವನ ಲೈಫ್ ಲೀಡ್ ಮಾಡ್ತಾ ಇದ್ರು ಅಷ್ಟೇ ಆ ತರ ಲೀಡ್ ಮಾಡ್ತಾ ಇದ್ದೆ. ಬಟ್ ನಾನು ಕೆಲವೊಂದು ಆಚರಣೆ ಮಾಡ್ತಾ ಇದ್ದಾಗ ಒಂದು ಹೊಸದಾಗಿ ಸ್ಟಾರ್ಟ್ ಮಾಡ್ಕೊಂಡೆ. ಅದು ನನಗ್ ಹೊಸದು, ಏಕಾದಶಿ ಅಂತ. ಆ ಏಕಾದಶಿನ ಸ್ಟಾರ್ಟ್ ಮಾಡ್ಕೊಂಡಾಗ ಬರ್ತಾ ಕೆಲವೊಂದು ಪ್ರವಚನಗಳನ್ನ ಕೇಳ್ತಾ ಬರ್ತಾ ಇದೆ, ಏಕಾದಶಿ ಮಾಡ್ತಾ ಇದ್ದೀನಿ ಅಂತ. ಆ ಟೈಮಲ್ಲಿ ಬರ್ತಾ ಒಂದು ಲೆವೆಲ್ಗೆ ಆಧ್ಯಾತ್ಮಿಕಕ್ಕೆ ಎಂಟ್ರಿ ಕೊಟ್ಟೆ, ಒಂದು ಸ್ಟೆಪ್ ಅಲ್ಲಿ ಅಂತ ಅಂದ್ಕೊಂಡಿದ್ದೆ ನಾನು. ಆ ತರ ಎಂಟ್ರಿ ಕೊಟ್ಟೆ. ಆಮೇಲೆ ನನಗೆ ಒಂದು ಸಲ ಮೊಬೈಲ್ ಮುಖಾಂತರ ನನಗೆ ಮೆಸೇಜಸ್ ನ ಹೇಳ್ತಾ ಇದ್ದಾರೆ, ನನಗೆ ಯೂನಿವರ್ಸ್ ಕಳಿಸ್ತಾ ಇದೆ, ಕಣ್ಣು ಮುಚ್ಕೊಂಡು ನಿನ್ನ ಈ ಒಂದು 2 ಹುಬ್ಬುಗಳ ಮಧ್ಯದಲ್ಲಿ ಏನಿದೆ ಆ ಒಂದು ಕಡೆಗೆ ಗಮನ ಕೊಡು ಅಂತ ಪದೇ ಮೆಸೇಜ್ ಬರ್ತಾ ಇತ್ತು. ನನ್ಗೆ ಏನಕ್ಕೆ ಅದು ಕುತ್ಕೋಬೇಕನ್ನೋದು ಗೊತ್ತಿರ್ಲಿಲ್ಲ. ಸರಿ, ಯಾಕೋ ರಿಪೀಟೆಡ್ಲಿ ಅದೇ ತರ ಯಾರೋ ಹಿಂಗ್ ಹೇಳ್ತಾ ಇದ್ರಲ್ಲ ಈ ವಿಡಿಯೋದಲ್ಲಿ, ನೋಡೋಣ ಅಂತ ಅಂದ್ಕೊಂಡು ಫಸ್ಟ್ ಟೈಮ್ ನಾನು ದೇವ್ರ ಕಡೆ ಕುತ್ಕೊಂಡು ಕಣ್ಣು ಮುಚ್ಕೊಂಡು ಇಲ್ಲಿ ಹುಬ್ಬುಗಳ ಮಧ್ಯದಲ್ಲಿ ಗಮನ ಕೊಟ್ಟೆ. ನನ್ಗೆ ಅಲ್ಲಿಗೆ ಕಣ್ಣಿರುತ್ತೆ, ಅದೆಲ್ಲ ಲೈಟ್ ಆಗಿ ಎಲ್ಲೋ ಸ್ವಲ್ಪ ಗೊತ್ತಿತ್ತು ಅಷ್ಟೇ, ಕಂಪ್ಲೀಟ್ ಆಗಿ ಏನು ಗೊತ್ತಿರ್ಲಿಲ್ಲ. ಕುತ್ಕೊಂಡೆ, ಕಣ್ಣು ಮುಚ್ಕೊಂಡೆ, ಗಮನ ಕೊಟ್ಕೊಂಡು ಕುತ್ಕೊಂಡೆ. ಇದ್ದಕ್ಕಿದ್ದಂಗೆ ಅಲ್ಲಿ ಒಳಗಿಂದ ಕೆಲವೊಂದು ಸೀನ್ ನೋಡಕ್ ಸ್ಟಾರ್ಟ್ ಮಾಡ್ತು. ಆ ಒಂದು ಸೀನ್ ಅಲ್ಲಿ ಫಸ್ಟ್ 5 ಎಡೆ ಸರ್ಪದ ಒಂದು ವಿಗ್ರಹ, ದೊಡ್ಡ ವಿಗ್ರಹ ಕಾಣಿಸ್ತು ಫಸ್ಟ್ ನಂಗೆ. ಅದಾದ ತಕ್ಷಣನೇ ನನಗೆ ಚಿನ್ನದ ಮೂರ್ತಿಯಲ್ಲಿ ಮಹಾವಿಷ್ಣು ಫುಲ್ಲು ಝೂಮ್ ಅಲ್ಲಿ ದರ್ಶನ ಕೊಡ್ತಾ ಇದ್ದಾರೆ. ಅದು ಅವರ ಒಂದು ಚಕ್ರ, ವಿಷ್ಣು ಚಕ್ರ ಕಾಣಿಸ್ತಾ ಇದೆ. ಅದು ಕೂಡ ಅರ್ಧ ಕಾಣಿಸ್ತಿದೆ. ಯಾಕೆ ಅಂದ್ರೆ ಅದು ಫುಲ್ಲು ಹತ್ರದಲ್ಲಿ ಝೂಮ್ ಅಲ್ಲಿ ದೊಡ್ಡದಾಗಿ ಕಾಣಿಸ್ತಾ ಇದೆ. ಅದನ್ನ ನೋಡ್ದೆ. ಆಗ ನೋಡ್ತಾ ನಂಗೆ ಶಾಕ್ ಆಗ್ಬಿಟ್ಟು, ಭಯ ಆಗ್ಬಿಟ್ಟು ಕಣ್ ತೆಗೆದ್ಬಿಟ್ಟೆ. ಅರೆ, ಕಣ್ಣು ಮುಚ್ಕೊಂಡ್ರೆ ಹಿಂಗೆಲ್ಲ ಕಾಣುತ್ತಾ ಅಂತ ಅವತ್ತೇ ಫಸ್ಟ್ ಗೊತ್ತಾಗಿದ್ ನನಗೆ. ಈ ತರ ಎಲ್ಲ ಕಾಣುತ್ತಾ ಅಂತ. ಸರಿ, ಇನ್ನೊಂದ್ಸಲ ಅಂತ ನಾನು ಯಾವತ್ತೂ ಕಣ್ಣು ಮುಚ್ಕೊಂಡು ಇಲ್ಲಿ ನೋಡಲ್ಲಪ್ಪ ಅಂತ ಅನ್ಕೊಂಡು ನಾನೇ ಮನ್ಸಲ್ಲಿ ಅಂದ್ಕೊಂಡೆ ಅವಾಗ. ಆಮೇಲೆ ರಿಪೀಟೆಡ್ಲಿ ಯೂನಿವರ್ಸ್ ನನಗೆ ಮೆಸೇಜ್ ಕೊಡ್ತಾನೆ ಇದೆ, ಧ್ಯಾನಕ್ಕೆ ಬರ್ಲಿ ನಾನು ಅಂತ. ಕೆಲವೊಂದು ಯೂಟ್ಯೂಬ್ ಚಾನೆಲ್ಸ್ ಆಲ್ರೆಡಿ ಸ್ಟಾರ್ಟ್ ಆಗಿತ್ತು ಧ್ಯಾನಕ್ಕೆ ಸಂಬಂಧಪಟ್ಟಂಗೆ. ಅದಕ್ಕೆ ಸಬ್ಸ್ಕ್ರೈಬ್ ಆಗಿದ್ದೆ, ಬಟ್ ಅದು ಜಾಯ್ನ್ ಆಗ್ತಿದ್ದಿಲ್ಲ. 9 ಗಂಟೆ ಧ್ಯಾನ ನೈಟ್ ಅಂತ ಈ ಟೈಮಿಗಿತ್ತು. 9 ಗಂಟೆಗೆ ಯಾರು ಮಾಡ್ತಾರೆ? ಇಲ್ಲಪ್ಪ ಆಗಲ್ಲ ನನ್ಗೆ. ಮನಸ್ಸಿಲ್ದೆ ಇದ್ದಾಗ ನೆಪಗಳು ಬರೋದ ತರ, ಈಗಾಗಲ್ಲ ಹಾಗಾಗಲ್ಲ, ಅಯ್ಯೋ ಇಷ್ಟೊತ್ತಿಗಾಗಲ್ಲ ಅಷ್ಟೊತ್ತಿಗಾಗಲ್ಲ, ಆ ತರ ನೆಪಗಳು ಬರ್ತಾ ಇತ್ತು. ಯಾವ್ದಕ್ಕೂ ಜಗ್ಲಿಲ್ಲ, ಅಷ್ಟು ಸುಲಭ ಬಂದಿರ್ಲಿಲ್ಲ. ಆಮೇಲೆ ಯಾವ್ದೋ ಒಂದು ಯೂಟ್ಯೂಬ್ ವಿಡಿಯೋದಲ್ಲಿ ನೋಡ್ದೆ, ಒಂದು ಐ ಥಿಂಕ್ ಸ್ವದೇಶ್ ಮೀಡಿಯಾ ಅಂತ ಅಂದ್ಕೊಂತೀನಿ. ಅಲ್ಲಿ ಮಕ್ಕಳದ್ದು ಯಾವ್ದೋ ಇಂಟರ್ವ್ಯೂ ನಡೀತಾ ಇತ್ತು. ಅಲ್ಲಿ ಮಹಾವತಾರ್ ಬಾಬಾಜಿ ಅವರು ಕನೆಕ್ಟ್ ಆಗಿದ್ದಾರೆ. ಅವರಿಗೆ ಬೆಳಗ್ಗೆ 3 ಗಂಟೆಯಿಂದ 6 ಗಂಟೆ ತನಕ ಧ್ಯಾನ ಮಾಡ್ತಾರೆ ಮಕ್ಕಳು. ಅಲ್ಲಿ ಹಾಸ್ಟೆಲ್ ಒಂದು ಜರ್ನಿಯಲ್ಲಿ ಬಾಬಾಜಿ ಕರ್ಕೊಂಡು ಹೋಗ್ತಾರೆ. ಅಲ್ಲೆಲ್ಲ ಅವ್ರಿಗೆ ಗೈಡೆನ್ಸ್ ಸಿಗುತ್ತೆ, ಮಾತಾಡ್ತಾರೆ, ಮುಂದೆ ಫ್ಯೂಚರ್ ಅಲ್ಲಿ ಏನೇನಾಗುತ್ತೆ ಅದನ್ನೆಲ್ಲ ತಿಳಿಸ್ತಾರೆ.
ತುಂಬಾ ಅನಾಹುತ ಆಗುತ್ತೆ. ಒಂದು ಅಂದ್ರೆ ಭೂಕಂಪ ಅಂತನೋ ಅಥವಾ ಸುನಾಮಿ ಅಂತನೋ ತುಂಬಾ ಏನೋ ಬಹಳ ಇದಾಗುತ್ತೆ ಅಂತ ಅದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದಾರೆ ಅನ್ನೋ ವಿಷಯ ಗೊತ್ತಾಯ್ತು. ಅದನ್ನ ತುಂಬಾ ಆಸಕ್ತಿಯಿಂದ ಆತರ ಎಲ್ಲ ವಿಷಯಗಳನ್ನ ಗಮನಿಸ್ತಾ ಇದ್ದೆ. ಕಾಲಜ್ಞಾನದ ಬಗ್ಗೆನೂ ತುಂಬಾ ಆಸಕ್ತಿ ಇತ್ತು ನನ್ಗೆ. ಎಲ್ಲ ಕಾಲಜ್ಞಾನದ್ದು ಮುಂಚೆಲ್ಲ ನೋಡ್ತಾ ಇದ್ದೆ, ಅದ್ರ ಜೊತೆಗೆ ಇದನ್ನು ನೋಡ್ತಾ ಇದ್ದೆ. ಅವಾಗ ನಂಗೆ ಸ್ವಲ್ಪ ನನ್ಗೆ ಗೊತ್ತಿಲ್ದಂಗೆ ಆ ವಿಷಯಕ್ಕೆ ಭಯ ಆಯ್ತು. ಹೌದಾ, ಹಂಗಾದ್ರೆ ನಾವೆಲ್ಲ ಇರ್ತೀವ, ಹಾಗಾದ್ರೆ ನಾವ್ ಇರಲ್ವಾ, ಏನು ಹಾಗಾದ್ರೆ ನಾನು ಕೂಡ ಮಹಾವತಾರ್ ಬಾಬಾಜಿ ಅವ್ರನ್ನ ಮಾತಾಡ್ಸ್ಬೋದಾ, ನಾನು ಧ್ಯಾನಕ್ಕೆ ಕುತ್ಕೊಂಡ್ ಮಾತಾಡ್ಸ್ಬೇಕಲ್ಲ ಅಂತ ಆಗ ಮನಸ್ ಬಂತು ನನಗೆ. ಹೆಂಗ್ ಮನಸ್ ಬಂತು ಅಂದ್ರೆ, ಯಾರಾದ್ರೂ ಬಂದ್ ಈಗ ಬೇಡ ಕುತ್ಕೋಬೇಡ ಅಂದ್ರೂ ಕೂಡ ಇಲ್ಲ ನಾನು ಕುತ್ಕೊಂತೀನಿ ಅಂತ ಕುತ್ಕೊಂತಿದ್ದೆ. ಆ ಲೆವೆಲ್ಗೆ ಕುತ್ಕೊಳಕ್ ಸ್ಟಾರ್ಟ್ ಮಾಡಿದೆ. ಬಟ್ ಮನಸ್ಸು ಸ್ಟಡಿ ಇಲ್ಲ, ಕುತ್ಕೊಳಕ್ ಆಗ್ತಾ ಇಲ್ಲ, ಮೆಥಡ್ ಗೊತ್ತಿಲ್ಲ, ಹೇಗ್ ಮಾಡೋದು ಅಂತಾನು ಗೊತ್ತಿಲ್ಲ. ಆದ್ರೂ ಬಿಡ್ತಾ ಇಲ್ಲ, ಕೂರ್ತಾ ಇದೀನಿ, ಒದ್ದಾಡ್ತಾ ಇದೀನಿ, ಹೇಗೇಗೋ ಸರ್ಕಸ್ ಮಾಡಿ ಕುತ್ಕೊಂತಿದೀನಿ, ಹಾಕ್ತಾ ಇಲ್ಲ, ಎದ್ದಾಳ್ತಿದ್ದೆ, ಇದೇ ರೂಟೀನ್ ಕೆಲಸ ಮಾಡ್ತಾ ಇದ್ದೆ. ಆಮೇಲೆ ಕೆಲವೊಂದು ವಿಡಿಯೋಸ್ ಯೂನಿವರ್ಸ್ ನನಗೆ ಹೆಲ್ಪ್ ಮಾಡ್ತಾ ಹೋಯ್ತು. ಇಷ್ಟ್ ಗಂಟೆಗೆ ಎದ್ದಾಡ್ಬೇಕು, ಅಷ್ಟ್ ಗಂಟೆಗೆ ಎದ್ದಾಡ್ಬೇಕು, ಈ ತರ ಇದ್ರೆ ಒಳ್ಳೇದು ಹಂಗೆಲ್ಲ ಅಂತ. ಅದೇ ಟೈಮಿಗೆ 3 ಗಂಟೆ 3:30 ಹಂಗೆಲ್ಲ ಮೆಸೇಜಸ್ ನಂಗೆ ಯೂಟ್ಯೂಬ್ ಮುಖಾಂತರ ನೋಡ್ತಾ ಇದ್ದೆ. ಆಗ ಎದ್ ಕುತ್ಕೊಂತಿದ್ದೆ. ಅವಾಗ್ಲೂ ಕೂಡ ಇದೇ ತರ ರುಟೀನ್ ಆಗ್ತಿತ್ತು. ನಾನು ಅವಾಗ ಪ್ರೇ ಮಾಡ್ತಾ ಇದ್ದೆ, ಪ್ಲೀಸ್ ಯಾರಾದ್ರೂ ನನ್ಗೆ ಹೆಲ್ಪ್ ಮಾಡಿ, ನನ್ಗೆ ಧ್ಯಾನಕ್ಕೆ ಹೆಲ್ಪ್ ಮಾಡಿ, ನಾನು ಧ್ಯಾನ ಕರೆಕ್ಟ್ ಆಗಿ ಕೂರ್ಬೇಕು, ಯಾರಾದ್ರೂ ಹೆಲ್ಪ್ ಮಾಡ್ರಿ ಅಂತ ತುಂಬಾ ಅಂದ್ಕೊಂತಾ ಇದ್ದೆ. ಆಗ ನಿಧಾನಕ್ಕೆ ಡೇ ಬೈ ಡೇ ಒಂದು ರೀತಿಯಲ್ಲಿ ಒಂಥರ ಮ್ಯಾಜಿಕ್ ಆಗ್ತಾ ಬಂತು. ಧ್ಯಾನಕ್ಕೆ ಇದೇ ತರ ಕುತ್ಕೊಂಡಿದೀನಿ, ಜಸ್ಟ್ ಹಿಂಗ್ ಕುತ್ಕೊಂಡಿದೀನಿ, ಹಿಂಗೇ ಧ್ಯಾನ ಮಾಡ್ತಾ ಮಾಡ್ತಾ ಕಣ್ ಮುಚ್ಕೊಂಡು ನಿದ್ದೆ ಹೊಡೆಯಕ್ ಸ್ಟಾರ್ಟ್ ಮಾಡ್ಕೊಂಡಿದೀನಿ. ಆಗ ನನಗೆ ಹಿಂದ್ಗಡೆಯಿಂದ ಯಾರೋ ಒಬ್ರು ಜೋರಾಗಿ ಹಿಂಗೆ ತಿವಿದ್ರು. ಯಾರ್ ತಿವಿದ್ರು ಅಂತ ಗೊತ್ತಿಲ್ಲ ನನಗೆ. ಹೋಗಿ ಜೋರಾಗಿ ಹಿಂಗ್ ಬಂದ್ಬಿಟ್ಟೆ. ಅಷ್ಟು ಜೋರಾಗಿ ತಿವಿದಿದ್ದಾರೆ ನನಗೆ. ನನ್ಗೆ ಯಾರಪ್ಪ ಇಷ್ಟು ಜೋರಾಗಿ ತಿವಿತಿದಾರಲ್ಲ ಅಂತ ಹಿಂಗ್ ಸೊಂಟ ಹಿಂಗ್ ಅಂದ್ಕೊಂತ ಕುತ್ಕೊಂಡೆ ಅವಾಗ. ಆಮೇಲೆ ಮತ್ತೆ ಆಸ್ ಇಟ್ ಈಸ್ ಮತ್ತೆ ಧ್ಯಾನಕ್ಕೆ ಕುತ್ಕೊಂಡೆ. ಆಮೇಲೆ ನಂಗೆ ಅಭ್ಯಾಸ ಆಗ್ತಾ ಹೋಯ್ತು. ಓಕೆ, ಯಾರೋ ನನಗೆ ನೋಡ್ತಾ ಇದ್ದಾರೆ, ಯಾರೋ ನನಗೆ ಗಮನಿಸ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಹೋಯ್ತು. ನೆಕ್ಸ್ಟ್ ಇದೇ ತರನೇ ಕುತ್ಕೊಂಡಾಗ, ಇನ್ನೊಂದ್ ದಿನ ಕುತ್ಕೊಂಡಾಗ ಅವಾಗ್ಲೂ ಅಷ್ಟೇ, ಧ್ಯಾನ ಮಾಡ್ತಾ ಹಿಂಗ್ ತುಗುಡ್ಸ್ಕೊಂತ ಹಿಂಗ್ ಕುತ್ಕೊಂಡಾಗ ಮುಖಕ್ಕೆ ನೀರ್ ತಗೊಂಬಂದ್ ಹಿಂಗ್ ಚುಮ್ಕ್ಸೋರು. ಆಸ್ಟ್ರಲ್ಲಿ ಫಿಸಿಕಲಿ ಅದು ನನ್ ಮೇಲೆ ನೀರ್ ಇಳ್ತಿದ್ದಿಲ್ಲ, ಆದ್ರೆ ಆಸ್ಟ್ರಲ್ಲಿ ನೀರ್ ಚುಮ್ಕ್ಸೋರು. ಆ ನೀರು ನನಗೆ ಚುಮ್ಕ್ಸಿದಾಗ ಹೇಗೆ ಆಗತ್ತೆ ಎಕ್ಸ್ಪ್ರೆಷನ್, ಆ ಎಕ್ಸ್ಪ್ರೆಷನ್ ನಾನು ಹಿಂಗ್ ಅಂದ್ಕೊಂತ ಹಿಂಗ್ ಕಣ್ಣು ಹಿಂಗ್ ಇದ್ ಮಾಡ್ಕೊಂತಾ ಇದ್ದೆ. ಅವಾಗ ಗೊತ್ತಾಯ್ತು, ಓಕೆ ಯಾರೋ ನನ್ನೀಗ ಎಬ್ರಿಸ್ತಾ ಇದಾರೆ, ನಾನು ಕರೆಕ್ಟಾಗಿ ಕುತ್ಕೋಬೇಕು ಅಂತ ಕಣ್ ತೆಗಿತಿದ್ರೆ ಸುಮ್ ಕುತ್ಕೊಂತಾ ಇದ್ದೆ. ಆ ತರ ಎಲ್ಲ ಟ್ರೈ ಮಾಡ್ತಾ ಇದ್ದೆ. ಆದ್ರೂ ಇನ್ನು ಧ್ಯಾನ ಆಗ್ತಾ ಇರ್ಲಿಲ್ಲ, ಬರ್ತಾ ಇರ್ಲಿಲ್ಲ, ಬಟ್ ಪ್ರಯತ್ನ ಬಿಡ್ತಾ ಇರ್ಲಿಲ್ಲ. ಇಷ್ಟೆಲ್ಲ ಮಾಡ್ಕೊಳ್ತಾ ಹೋಗ್ತಾ ಇದ್ದೆ. ಆಮೇಲೆ ನನ್ಗೆ ಇನ್ನೊಂದು ಯೂಟ್ಯೂಬ್ ಚಾನಲ್ ಅಲ್ಲಿ ನನ್ಗೆ ರೂಪಾ ವೆಂಕಟೇಶ್ ಮೇಡಮ್ ಅವ್ರದ್ದು ಒಂದು ಗೈಡೆಡ್ ಮೆಡಿಟೇಷನ್ ವಿಡಿಯೋ ಕಾಣಿಸ್ತು. ಆ ವಿಡಿಯೋ ನೋಡ್ಕೊಂಡು ಅವ್ರು ಹೇಗೆ ಹೇಳ್ತಾರ ಅದೇ ಮೆಥಡ್ ಅಲ್ಲಿ ಧ್ಯಾನಕ್ಕೆ ಕುತ್ಕೊಂಡೆ. ಅವ್ರು ಯಾವ ತರ ಗೈಡ್ ಮಾಡಿದ್ರು. ಆಗ ಕುತ್ಕೊಂಡಾಗ ನನ್ಗೆ ಫಾರ್ ದ ಫಸ್ಟ್ ಟೈಮ್ ಧ್ಯಾನ ಅನ್ನೋದ್ರ ಅನುಭವ ಆಯ್ತು. ನನ್ಗೆ ಎನರ್ಜಿ ಹೇಗ್ ಬರುತ್ತೆ, ಆ ಎನರ್ಜಿ ಬಂದಾಗ ಎಷ್ಟು ಮೈ ಮನಸ್ಸು ಎಲ್ಲ ಒಂಥರ ಚೆನ್ನಾಗ್ ಅನ್ಸುತ್ತೆ. ಆ ಒಂದು ಎಕ್ಸ್ಪೀರಿಯನ್ಸ್ ನ ಪಡ್ಕೊಂಡೆ ಅವತ್ತು. ಕುತ್ಕೊಂಡ್ ಧ್ಯಾನ ಮಾಡ್ತಾ ಇದೀನಿ, ಇದ್ದಕ್ಕಿದ್ದಂಗೆ ಆಸ್ಟ್ರಲ್ ಬಾಡಿ ನನ್ಗೆ ರಿಲೀಸ್ ಆಗಿದ್ ನನಗೆ ಗೊತ್ತೇ ಆಗಿಲ್ಲ ಅದು. ಬಟ್ ಎಚ್ಚರದಲ್ಲಿ ಇದೀನಿ. ಅಲ್ಲಿ ನನ್ಗೆ ಪತ್ರಿಜಿಯವರು ಅಂದ್ರೆ ಯಾರು ಅಂತಾನೂ ಗೊತ್ತಿಲ್ಲ ನನಗೆ, ಆ ವ್ಯಕ್ತಿ ಯಾರು ಅಂತಾನೆ ಗೊತ್ತಿಲ್ಲ. ಆ ಟೈಮ್ ಅಲ್ಲಿ ಒಂದು ಸಣ್ಣದೊಂದು ಸ್ಟೇಜ್ ಕಾಣಿಸ್ತಾ ಇದೆ. ಆ ಸ್ಟೇಜ್ ಹತ್ರ ಚೇರ್ ಹಾಕೊಂಡ್ ಕುತ್ಕೊಂಡಿದ್ದಾರೆ ಅವರು. ಅಲ್ಲಿ ಹೋಗಿ ಅವ್ರ ಅಪೋಸಿಟ್ ಅಲ್ಲಿ ನಾನು ನಿಂತ್ಕೊಂಡಿದ್ದೀನಿ. ಜಸ್ಟ್ ಹಿಂಗ್ ಹೋಗಿ ನಿಂತ್ಕೊಂಡು ಒಂದ್ ಅರ್ಧ ಅಡಿ ಗ್ಯಾಪ್ ಇರ್ಬೋದು ಅವ್ರಿಗೂ ನನ್ಗೂ ಅಷ್ಟೇ. ಅವ್ರು ನನ್ನೆಲ್ಲ ಕಣ್ಣಲ್ಲಿ ಕಣ್ಣಿಟ್ಟು ದೃಷ್ಟಿ ಇಟ್ಟು ನನ್ನನ್ನೇ ನೋಡ್ತಾ ಇದ್ದಾರೆ ಅವರು. ಅವ್ರು ಎಷ್ಟೊತ್ತು ನೋಡ್ತಾ ಇದಾರೋ ಅಷ್ಟೊತ್ತು ಚೆನ್ನಾಗಿ ಧ್ಯಾನ ಆಗ್ತಾ ಇದೆ ನನಗೆ. ಬಟ್ ಅವ್ರು ಏನೂ ಮಾತಾಡ್ಲಿಲ್ಲ, ಅವ್ರ ಎಕ್ಸ್ಪ್ರೆಷನ್ ಅಷ್ಟೇ ಕೊಟ್ಟಿದ್ದು. ಜಸ್ಟ್ ನಾನು ನೋಡ್ತಿದ್ದಾರೆ, ಮುಗುಳ್ ನಗೆಯಿಂದ ನನ್ನನ್ನ ಗಮನಿಸ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ. ನಾನು ಹಿಂಗ್ ಸರ್ಕಳಕ್ ನೋಡ್ತಾ ಇದ್ದೀನಿ, ಹಿಂಗೆ ಅಂದ್ರೆ ಹೋಗೋದಿಕ್ ನೋಡ್ತಾ ಇದ್ದೀನಿ ನನ್ನ ಆಸ್ಟ್ರಲ್ ಬಾಡಿ. ಬಟ್ ಆದ್ರೆ ಅವ್ರಿಗೆ ಎನರ್ಜಿ ಇದೆಯಲ್ಲ, ಪದೇ ಪದೇ ನನಗೆ ಸೆಳ್ಕೊಂಡು ಅಲ್ಲೇ ಕರೆಕ್ಟ್ ಸ್ಟಡಿಯಾಗಿ ನಿಲ್ಲೋದಕ್ಕೆ ಅವಕಾಶ ಮಾಡ್ಕೊಡ್ತಾ ಇದೆ. ಅಂದ್ರೆ ನನ್ನ ಆ ಕಡೆ ಹೋಗಕ್ ಬಿಡ್ತಾ ಇಲ್ಲ ಅವ್ರ ಎನರ್ಜಿ. ಅವ್ರೇನು ಮಾಡ್ತಾ ಇಲ್ಲ, ಅವ್ರ ಎನರ್ಜಿ ನಾನು ಬಿಡ್ತಾ ಇಲ್ಲ. ಅದು ನನ್ಗೆ ಅನುಭವ ಆಯ್ತಲ್ಲಿ. ನೆಕ್ಸ್ಟ್ ಓವರ್ ಆಲ್ ಒಂದು 20-25 ಮಿನಿಟ್ಸ್ ಮೆಡಿಟೇಷನ್ ಅವ್ರದ್ದು ಗೈಡೆಡ್ ಇತ್ತು ಮೇಡಮ್ದು. ಆ ಮೆಡಿಟೇಷನ್ ಮುಗೀತು. ಆಗ ನಾನು ನಾರ್ಮಲ್ ಆಗಿ ಎಚ್ಚರ ಆದೆ. ಆಗ ಗೊತ್ತಾಯ್ತು, ಓ ಧ್ಯಾನ ಅಂದ್ರೆ ಇದಾ, ಅಬ್ಬಾ ಎಷ್ಟು ಚೆನ್ನಾಗಿದೆ ಧ್ಯಾನ, ಇಷ್ಟು ಸೂಪರ್ ಆಗಿರುತ್ತ ಧ್ಯಾನ ಅಂದ್ರೆ, ಇಷ್ಟು ಎನರ್ಜೆಟಿಕ್ ಆಗಿರುತ್ತಾ ಅಂತಾರೆ. ಮತ್ತು ಧ್ಯಾನದಲ್ಲಿ ಈಗ ಇರೋರಿಗೆಲ್ಲ ಗೊತ್ತಿರುತ್ತೆ ಅದು ಎನರ್ಜಿ ಬಂದಾಗ ಯಾವ ತರ ಆಗ್ತಾ ಇರುತ್ತೆ ಅಂತ. ಅವಾಗ ಡಿಸೈಡ್ ಮಾಡಿದ್ದು, ಇನ್ನೊಂದ್ಸಲ ನಾನು ಈ ಒಂದು ಧ್ಯಾನನ ಬಿಡಕ್ ಹೋಗ್ಬಾರ್ದು, ಕಂಟಿನ್ಯೂ ಮಾಡ್ಬೇಕು ಅಂತ ಅವತ್ತಿಂದ ಸ್ಟಾರ್ಟ್ ಮಾಡ್ತಾ ಬಂದೆ. ಬಟ್ ಆದ್ರೂ ನನಗೆ ಇಂಡಿವಿಜುವಲ್ ಆಗಿ ಕುತ್ಕೊಳ್ಳೋಕ್ ಕಷ್ಟ ಆಗ್ತಾ ಇತ್ತು. ತುಂಬಾ ಸ್ಟ್ರಗಲ್ ಮಾಡ್ತಾ ಇದ್ದಾಗ ಕೆಲವೊಂದು ಮತ್ತೆ ಯೂಟ್ಯೂಬ್ ಅಲ್ಲಿ ತೋರಿಸ್ತಾ ಹೋದ್ರು ನಂಗೆ. ಮೈಸೂರು ಶಾಂತಲಾ ಮೇಡಮ್ ಇದಾರೆ ನೋಡಿ, ಜೈ ಹೋ ಮೆಡಿಟೇಷನ್, ಆ ಗ್ರೂಪ್ ನನಗೆ ಕಾಣಿಸ್ತು ಅಲ್ಲಿ. ಬಟ್ ಆದ್ರೂ ಅಲ್ಲಿ ಜಾಯ್ನ್ ಆಗಕ್ ನಂಗೇನು ಇಷ್ಟ ಆಗ್ಲಿಲ್ಲ. ನೋಡ್ದೆ ಮತ್ ಬೇರೆ ಚಾಯ್ಸ್ ಮಾಡಕ್ ನೋಡ್ದೆ. ಹೀಗೆ ಮಾಡ್ತಾ ಹೋದ್ರೆ ಮತ್ತೆ ಯೂನಿವರ್ಸ್ ನಂಗೆ ಅದೇ ವಿಡಿಯೋ ತೋರಿಸ್ತಾ ಇತ್ತು. ಸರಿ ಅಂತ ಅಲ್ಲೆಲ್ಲ ಚೆಕ್ ಮಾಡಿ ನೋಡಿದಾಗ ನಂಬರ್ ಸಿಕ್ತು ಮೇಡಮ್ದು. ನಂಬರ್ ನೋಡ್ಕೊಂಡು ಕಾಲ್ ಮಾಡಿ ಅವ್ರಿಗೆ ಹೇಳಿದೆ.
ಆಮೇಲೆ ನಾನು ಹಿಂಗ್ ಜಾಯ್ನ್ ಆಗ್ಬೇಕು ಅಂತೆಲ್ಲ ಮಾತಾಡಿದೆ. ಸರಿ ಅಂತಂದು ಅವರು ಕೂಡ ವಾಟ್ಸಪ್ ಗ್ರೂಪಲ್ಲಿ ಜಾಯ್ನ್ ಮಾಡ್ಕೊಂಡ್ರು. ಆವಾಗ್ಲಿಂದ ನನ್ನ ಒಂದು ಆಧ್ಯಾತ್ಮಿಕ ಒಂದು ಶಿಷ್ಯತ್ವ. ಹಾಗೆ ಮೇಡಮ್ ಅಲ್ಲಿ ನಮ್ಗೆ ಹೇಳ್ತಾ ಹೋಗ್ತಾ ಇದ್ರು ಕೆಲವೊಂದೆಲ್ಲ ಪಾಠಗಳನ್ನ, ಅಂದ್ರೆ ಏನೇನು ಅವರು ಕೆಲವೊಂದೆಲ್ಲ ಜರ್ನಿ ಪ್ರತಿದಿನ ಒಬ್ಬೊಬ್ರದ್ದು ಮಾತುಕತೆ ಒಂದೊಂದು ಟಾಪಿಕ್ ಎಲ್ಲ ಹೇಳ್ತಾ ಹೋಗೋರು, ಎಲ್ಲರಿಗೂ ಅವಕಾಶ ಕೊಡ್ತಾ ಹೋಗೋರು. ನಾನು ಒಬ್ಬ ಅಲ್ಲಿ ಸ್ಪಿರಿಚುವಲ್ ಸ್ಟೂಡೆಂಟ್ ಆದೆ. ಅವಾಗ ಚೆನ್ನಾಗ್ ಅನಿಸ್ತಿದ್ ಧ್ಯಾನ ಎಲ್ಲ, ಒಳ್ಳೆ ಎನರ್ಜಿ, ತುಂಬಾ ಎನರ್ಜಿ ಅನ್ಸೋದು ಮೇಡಮ್ ಕ್ಲಾಸಲ್ಲೆಲ್ಲ. ಎಷ್ಟೊಂದ್ ಜನ ಮಾಸ್ಟರ್ಸ್ನೆಲ್ಲ ಕರ್ಸ್ತಾ ಹೋಗ್ತಾ ಇದ್ರು ಅವಾಗ ಅವರು. ಆಮೇಲೆ ಬರ್ತಾ ಬರ್ತಾ ನಮ್ಗೆ ಇವರು ಪ್ರಭಾವತಿ DM ಅಂತ ಇದಲ್ಲ, ಡಿವೈನ್ ಮದರ್ ಪ್ರಭಾವತಿ ಮೇಡಮ್ ಅಂತ, ಆ ಮೇಡಮ್ ಅವರ ಒಂದು ಪರಿಚಯ ಆಯ್ತು. ಆಗ ಅಲ್ಲಿ ಕರ್ಸಿದ್ರು. ಅದಕ್ಕೂ ಮುಂಚೆ ಆಲ್ರೆಡಿ ನಾನು ನೋಡಿದ್ದೆ, ಅವ್ರ ವಿಡಿಯೋಸ್ ಎಲ್ಲ ನೋಡಿದ್ದೆ ನಾನು. ತುಂಬಾ ಇಂಪ್ರೆಸ್ ಆಗಿದ್ದೆ ಆ ಟೈಮ್ಗೆ. ಇವ್ರು ಎಷ್ಟು ಚೆನ್ನಾಗಿ ಇವ್ರಿಗೆ ಪವರ್ ಇದೆಯಲ್ಲ, ಎಷ್ಟೆಲ್ಲ ಕ್ಲಾಸಸ್ ಮಾಡ್ತಾರಲ್ಲ ಅಂತ ಯಾವ್ದೋ ಒಂದು ಬೇರೆ ಒಂದು ಗ್ರೂಪ್ ಅಲ್ಲಿ, ಹುಬ್ಬಳ್ಳಿನ ಐ ಥಿಂಕ್ ಬಳ್ಳಾರಿನ ಯಾವ್ದೋ ಗ್ರೂಪ್ ಅಲ್ಲಿ ನೋಡಿದ್ದೆ ನಾನು, ಅದೊಂದು ಮಂಡಲ ಧ್ಯಾನದ ಇದ್ರಲ್ಲಿ. ಅದಾದ್ಮೇಲೆ ಇವ್ರನ್ನ ಅಲ್ಲೇ ಕರ್ಸಿದ್ರು ಆ ಟೈಮ್ಗೆ. ಅವಾಗ ಕೂಡ ಇಷ್ಟ ಆಯ್ತು ಮೇಡಮ್ನ ಅಲ್ಲಿ ನೋಡ್ಕೊಂಡು ಅಲ್ಲಿ ಫಾಲೋವರ್ ಆದೆ ನಾನು ಅಷ್ಟೊತ್ತಿಗೆ. ಅವಾಗ ಅವ್ರೊಂದು ಹಿಂದಿ ಗ್ರೂಪ್ ಅಲ್ಲಿ ಒಂದು ಕ್ಲಾಸ್ ತಗೊಳಕ್ ಸಂಬಂಧಪಟ್ಟಂಗೆ ಅಲ್ಲಿ ಗೊತ್ತಾಗ್ತಾ ಹೋಯ್ತು ವಿಷಯ. ಅಷ್ಟರಲ್ಲಿ ಅವ್ರ ನಂಬರ್ ಕೂಡ ಕಲೆಕ್ಟ್ ಮಾಡ್ಕೊಂಡು ಅವ್ರಿಗೆ ಕಾಲ್ ಮಾಡಿ ಅವಾಗೆಲ್ಲ ಹೇಳ್ಕೊಳ್ತಾ ಇದ್ದೆ, ನಿಮ್ ಕ್ಲಾಸ್ಗಳು ಅಟೆಂಡ್ ಮಾಡ್ಬೇಕು ಅಂತ. ಅವಾಗ ಇಲ್ಲಮ್ಮ ನಾನು ಯಾವಾಗ್ಲೂ ತಗೊಳಲ್ಲ, ಈ ತರ ಅಕೇಶನಲ್ಲಿ ಯಾವಾಗ ಒಂದು ಮಾಸ್ಟರ್ಸ್ ಹೇಳ್ತಾರೆ ಅವಾಗಷ್ಟೇ ತಗೊಳೋದು ಅಂದ್ರು. ಸರಿ ಅಂತ ನಾನು ಜಾಯ್ನ್ ಆದೆ. ಆಮೇಲೆ ಒಂದು ಹಿಂದಿ ಗ್ರೂಪ್ ಅಲ್ಲಿ ಒಂದು ತಗೊಂಡಿದ್ರು, ಫಸ್ಟ್ ಕ್ಲಾಸ್ ಅವ್ರದ್ದು ಅಟೆಂಡ್ ಮಾಡಿದೆ ನಾನಲ್ಲಿ. ಅದಾದ್ಮೇಲೆ ನೆಕ್ಸ್ಟ್ ಇನ್ನೊಂದು ಮಾಸ್ಟರ್ ಪಲ್ಲವಿ ಅವರು, ಈಗಾಗಲೇ ಒಂದು ಮಹಾವತಾರ್ ಬಾಬಾಜಿ ಅವ್ರ ಬುಕ್ ರೀಡಿಂಗ್ ನಡೀತಾ ಇದೆ ನೋಡಿ, ಮಾಸ್ಟರ್ ಪಲ್ಲವಿ ಮೇಡಮ್ ಅವ್ರದ್ದು ವಿಡಿಯೋಸ್ ಎಲ್ಲ ನಂಗೆ ತೋರಿಸ್ತಾ ಇದ್ರು ಮಾಸ್ಟರ್ಸ್ ಅಷ್ಟೊತ್ತಿಗೆ. ಅವಾಗ ಅವರು ಮಹಾವತಾರ್ ಬಾಬಾ ಅವ್ರದ್ದು ಬುಕ್ ಬರ್ದಿರೋದು ಅದೆಲ್ಲ ಗೊತ್ತಾಯ್ತು. ಏನಿದು, ಏನೋ ಯಾರೋ ಇದಾರಲ್ಲ ಇವರು, ಏನ್ ಇಷ್ಟು ಚೆನ್ನಾಗಿ ಹೇಳ್ತಾ ಇದಾರಲ್ಲ ಅಂತ ಅವಾಗ ಕೇಳ್ತಾ ಹೋದಾಗ ಆ ವಿಷಯ ಗೊತ್ತಾಯ್ತು. ಬುಕ್ಕಿನ ಪರಿಚಯ ಅವಾಗ ನನಗೆ ಗೊತ್ತಾಯ್ತು. ಅವಾಗ ತರಿಸ್ಕೊಂಡು ಆ ಬುಕ್ಕು ನಾನು ಓದಕ್ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಅದಾದ್ಮೇಲೆ ಅವರೊಂದು ನ್ಯೂ ಎನರ್ಜಿ ಅನ್ನೋದೊಂದು ವರ್ಕ್ಶಾಪ್ ನ ಸ್ಟಾರ್ಟ್ ಮಾಡಿದ್ರು, ಒಂದು 11 days ಇಂದು ಮೇಡಮ್. ನ್ಯೂ ಎನರ್ಜಿ ಬುಕ್ ಆಲ್ಮೋಸ್ಟ್ ಗೊತ್ತಿದೆ ಅಂದ್ಕೊಂತೀನಿ, ಕೆಲವ್ರಿಗೆ ಗೊತ್ತಿರಲ್ಲ. ಆ ಬುಕ್ಕಿಗೆ ಸಂಬಂಧಪಟ್ಟಂಗೆ ಒಂದು ವರ್ಕ್ಶಾಪ್ ಇತ್ತು, ಅದನ್ನ ಅಟೆಂಡ್ ಆದೆ. ತುಂಬಾ ಎನರ್ಜಿ ಇತ್ತು ಮೇಡಮ್ ಕ್ಲಾಸಲ್ಲಿ ಕೂಡ. ಅದು ಹಿಂದಿ ಸೆಷನ್ ಆಗಿತ್ತು, ಬಟ್ ನಂಗೆ ಹಿಂದಿ ಅಷ್ಟಾಗಿ ಬರ್ತಾ ಇರ್ಲಿಲ್ಲ, ಎಲ್ಲ ಸ್ವಲ್ಪ ಅಷ್ಟೇ ಬರ್ತಾ ಇತ್ತು. ಬಟ್ ಆದ್ರೂ ನಾನು ಎಷ್ಟು ಅರ್ಥ ಮಾಡ್ಕೊಂತಿದ್ದೆ, ಬಟ್ ಪೂರ್ತಿ ಅಲ್ಲ ಅಲ್ದೇ ಇದ್ರು ಸ್ವಲ್ಪ ಮಟ್ಟಿಗೆ ಅರ್ಥ ಆಗೋದು, ಸ್ವಲ್ಪ ಮಟ್ಟಿಗೆ ಮಾತಾಡಕ್ ಬರೋದು ಅಷ್ಟೇ, ಆ ತರ ಇತ್ತು. ಆದ್ರೂ ಅಟೆಂಡ್ ಆಗ್ತಿದ್ದೆ, ಎನರ್ಜಿ ಕನೆಕ್ಟ್ ಆಗ್ತಿದ್ದೆ, ಖುಷಿ ಅನ್ಸೋದು. ಆಮೇಲೆ ನನಗೆ ಟೊಬೈಸ್ ಮಾಸ್ಟರ್ ಅಂದ್ರೆ ಆ ಒಂದು ನ್ಯೂ ಎನರ್ಜಿಯಲ್ಲಿ ಇರೋ ಬುಕ್ಕಿಗೆ ಸಂಬಂಧಪಟ್ಟಂಗೆ ಆ ಬುಕ್ ನಾನು ಕಲೆಕ್ಟ್ ಮಾಡ್ಕೊಂಡು ಹೋದಾಗ ಅಲ್ಲಿ ನಾನು ಅವ್ರು ಹೇಳ್ತಾ ಇದ್ರು ಡೈಲಿ ಓದ್ಬೇಕಾ ಪುಸ್ತಕ ಅಂತ, ಬಟ್ ಬೇಗ ಅರ್ಥ ಆಗ್ತಿದ್ದಿಲ್ಲ ಪುಸ್ತಕ ನನಗೆ. ಆಮೇಲೆ ನನಗೆ ಒಂದು 2-3 ದಿನ ಆದ್ಮೇಲೆ ಸ್ವಲ್ಪ ಕನೆಕ್ಟ್ ಆಯ್ತಾ ಬುಕ್, ಗೊತ್ತಾಯ್ತು. ಅಲ್ಲಿ ಯಾರೋ ಒಬ್ರು ಗ್ರೂಪ್ ಅಲ್ಲಿ ಹೇಳಿದ್ರು ನಂಗೆ ಈ ತರ ಟೊಬೈಸ್ ಮಾಸ್ಟರ್ ಕನೆಕ್ಟ್ ಆಗಿದ್ದಾರೆ ಹಾಗೆ ಹೇಗೆ ಅಂತ. ನಾನು ಹಾಗಾದ್ರೆ ನನಗ್ ಕನೆಕ್ಟ್ ಆಗಿದ್ದಾರೆ ಅಂತ ಹೇಗ್ ಗೊತ್ತಾಗೋದು ಅಂತ ನಾನು ಅಂದ್ಕೊಂಡು ನಾನು ಬುಕ್ ಓದ್ಕೊಂತ, ನೀವು ನನಗ್ ಕನೆಕ್ಟ್ ಆಗಿದ್ದಾರೆ, ನೀವು ನನ್ನ ಜೊತೆಗೆ ಇದೀರಿ ಅನ್ನೋದಕ್ಕೆ ಏನ್ ಸಾಕ್ಷಿ ಅಂತ ನಾನು ಮನ್ಸಲ್ಲಿ ಅಂದ್ಕೊಂಡೆ. ಆಗ ನನಗೆ ಇದ್ದಕ್ಕಿದ್ದಂಗೆ ಹೈ ಎನರ್ಜಿ ಸ್ಟಾರ್ಟ್ ಆಯ್ತು. ಜಸ್ಟ್ ಬುಕ್ ಓದ್ತಾ ಇದ್ದೀನಿ, ಯಾವ ಲೆವೆಲಿಗೆ ಎನರ್ಜಿ ಬರ್ತಾ ಇದೆ ಅಂದ್ರೆ ಸಿಕ್ಕಾಪಟ್ಟೆ ವೆಯ್ಟ್ ಆಗ್ತಾ ಇದೆ ನನಗೆ. ಅಪ್ಪ ಅನಿಸ್ತು ನನ್ಗೆ. ಅವಾಗ ಅಂದ್ಕೊಂಡೆ ಓಕೆ ನೀವ್ ಇಲ್ಲಿದ್ದೀರಿ ಅಂತ ನನ್ಗೆ ಗೊತ್ತಾಯ್ತು, ಬುಕ್ಕಲ್ಲಿ ಇದೀರಿ, ನನ್ ಜೊತೆಗೆ ಇದೀರಿ ಅಂತ ನಂಗೆ ಅರ್ಥ ಆಯ್ತು ನನಗೆ ಅಂತ ಅಂದ್ಕೊಂಡು ನಾನು ಸುಮ್ಮನಾದೆ. ಅವಾಗ ಅಡಿಗೆ ಮಾಡ್ತಾ ಇದ್ದೆ, ಇದು ಮಾಡ್ತಾ ಮತ್ತೆ ಕ್ಲಾಸಸ್ ಎಲ್ಲ ಅಟೆಂಡ್ ಮಾಡ್ತಾ ಸರಿ ಸುಮಾರು 2 hours ಇಲ್ಲ 3 hours ಆಯ್ತು. ಅಲ್ಲಿ ತನಕ ಹೈ ಎನರ್ಜಿ ಇತ್ತು, ಆ ತರ ಒಂದು ಫೀಲ್ ಆಯ್ತು. ಅದಾದ್ಮೇಲೆ ನೆಕ್ಸ್ಟ್ ಒಂದು ವರ್ಕ್ಶಾಪ್ ಅಲ್ಲಿ ಅಟೆಂಡ್ ಆದಾಗ ಮಧ್ಯಾಹ್ನ ಸರಿಸುಮಾರು ಒಂದು ಭಾನುವಾರ ಮಧ್ಯಾಹ್ನ ಹಂಗೆ ರೆಸ್ಟ್ ಮಾಡ್ತಾ ಮಲಗಿದ್ದೀನಿ. ಮಕ್ಕಳೆಲ್ಲ ಆಟ ಆಡ್ತಾ ಇದಾರೆ ನಮ್ಮ ಮನೆಗೆ, ನನ್ನ ಮಕ್ಳು ಆಟ ಆಡ್ತಾ ಇದ್ದಾರೆ. ಆ ಟೈಮಲ್ಲಿ ಇನ್ನೇನು ಮಧ್ಯಾಹ್ನ ಆಯ್ತು, ಅಡ್ಗೆ ಮಾಡ್ಬೇಕು, ಎದ್ದೇಳೋಣ ಅಂತ ಎದ್ದೇಳಕ್ ನೋಡ್ತಾ ಇದೀನಿ, ಪಟ್ ಅಂತಂದು ಯಾರೋ ನನ್ನ ಇನ್ನೂ ಮಲಗಿಸ್ತಾ ಇದ್ದಾರೆ. ಯಾರು ಅಂತ ಏನೋ ಕಾಣಿಸ್ತಿಲ್ಲ, ಬಟ್ ನನಗೆ ಇಲ್ಲಿ ಆಜ್ಞಾ ಚಕ್ರದಲ್ಲಿ ಫುಲ್ಲು ಈ ತರ ರೊಟೇಷನ್ ಆಗ್ತಾ ಇದೆ, ಅದು ಕಾಣಿಸ್ತಾ ಇದೆ ವೈಟ್ ಕಲರ್ ಅಲ್ಲಿ, ಈ ತರ ಸರ್ಕಲ್ ಆಗಿ ಸುತ್ತುತ್ತಾ ಇದೆ. ಸುತ್ತಿ ಹಂಗೆ ನನಗೆ ಪ್ರಜ್ಞೆ ತಪ್ಪಿಸ್ಬಿಟ್ರು, ಮಲ್ಕೊಂಡೆ. ನನಗೆ ಅದೊಂದು ನೋಟಿಸ್ ಮಾಡಿದೆ, ಗೊತ್ತಾಯ್ತು. ಆಮೇಲೆ ನನಗೆ ಗೊತ್ತಾಗಿದ್ದು ನನ್ನ ಒಂದು ಹಣೆ ಅಥವಾ ನನ್ನ ಒಂದು ದೇಹದಿಂದ ಕೆಳಗ್ ತನಕ ಏನೋ ಒಂದು ಮೂವ್ ಆಯ್ತು, ನನ್ನ ಕಾಲ ಬುಡದ ತನಕ ಏನೋ ಒಂದು ಕೆಳಗೆ ಪಾಸ್ ಆಗಿದ್ದು ಗೊತ್ತಾಯ್ತು ನನಗೆ. ಏನೋ ಒಂದು ಪ್ರೋಸೆಸ್ ಆಯ್ತು ಅಲ್ಲಿ ಅವತ್ತು. ಅದು ನನ್ಗೆ ಆ ಪ್ರೋಸೆಸ್ ಆಗಿದೆ ಅನ್ನೋದು ಗೊತ್ತಿಲ್ಲ ನನ್ಗೆ, ಏನೋ ಒಂದು ಆಗಿತ್ತು ಅದು. ಆಮೇಲೆ ಅಷ್ಟೊತ್ತು ಆದ್ಮೇಲೆ ಎಬ್ರಿಸಿದ್ರು ನನ್ನ, ಎದ್ದೆ ನಾನು. ಆಸ್ ಯೂಶುವಲ್ ಕೆಲಸ ಮಾಡ್ಕೊಂಡು ಒಳ್ಳೆ ಅನುಭವ ಆಯ್ತು ಅಂತ ಮೇಡಮ್ ಹತ್ರ ಶೇರ್ ಮಾಡ್ಕೊಂಡಿದ್ದೆ. ಅದು ಒಂದು ವರ್ಕ್ಶಾಪ್ ನಂದು ಅಟೆಂಡ್ ಮಾಡಿದ್ದು ಮೇಡಮ್ ಜೊತೆಗೆ. ಅದು ಮುಗಿದು ಒಂದು 2 days ಆಲ್ಮೋಸ್ಟ್ ಒಂದು 3 days ಆಗಿರ್ಬೋದು. ಅಷ್ಟರಲ್ಲಿ ಇವ್ರು ಪ್ರಭಾವತಿ ಅಮ್ಮವ್ರು ಇದ್ರಲ್ಲ, ಆ ಪ್ರಭಾವತಿ ಅಮ್ಮವ್ರದ್ದು ಒಂದು ವರ್ಕ್ಶಾಪ್ ಸ್ಟಾರ್ಟ್ ಆಗಿತ್ತು, ಒಂದು ಅಂತರ್ಜ್ಞಾನ ಅಂತ. ಅವಾಗ ಕೊಪ್ಪಳ ಗ್ರೂಪ್ ಅಷ್ಟೊತ್ತಾಗ್ಲೇ ನನ್ಗೆ ಅವಾಗ ಪರಿಚಯ ಆಯ್ತು. ಅವ್ರು ಅಲ್ಲೇ ಕ್ಲಾಸಸ್ ಎಲ್ಲ ಮಾಡ್ತಾ ಇದ್ರು, ತಗೊಳ್ತಾ ಇದ್ರು. ಅಲ್ಲಿ ಅವ್ರ ಕ್ಲಾಸ್ ಅಟೆಂಡ್ ಮಾಡ್ಬೇಕಾದ್ರೆ ತುಂಬಾ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಎಲ್ಲ ಆಗ್ತಾ ಇತ್ತು.
ಆಮೇಲೆ ನಾನು ಅವ್ರ ಕ್ಲಾಸ್ ಅಟೆಂಡ್ ಮಾಡಿ ಮಲಗಿದಾಗ ಎಷ್ಟೊಂದು ಕಾರ್ಮಿಕ್ ರಿಲೇಟೆಡ್ ಇಶ್ಯೂಸ್ ಏನೇ ಇದ್ರು ಕೂಡ ಅದೆಲ್ಲ ಕನಸಿನ ಮುಖಾಂತರ ಅಥವಾ ಎಚ್ಚರ ಸ್ಥಿತಿ, ಅರೆ ಎಚ್ಚರದ ಸ್ಥಿತಿಯಲ್ಲಿ ನನಗೆ ತೋರಿಸ್ಬಿಟ್ಟು ಅಲ್ಲಿ ಕ್ಲಿಯರ್ ಆಗೋದು ಗೊತ್ತಾಗ್ತಾ ಇತ್ತು. ಅಂದ್ರೆ ಅಲ್ಲಿ ಕೆಲವೊಂದು ಇಶ್ಯೂಸ್ ಏನ್ ಕಾರ್ಮಿಕ್ ಇಂದಿನ ಜನ್ಮದ ಪಾಸ್ಟ್ ಲೈಫಿಗೆ ಸಂಬಂಧಪಟ್ಟಿದ್ದು ಆ ತರದೆಲ್ಲ ಕಾಣಿಸ್ತಿತ್ತು. ನನಗೆ ಗೊತ್ತಾಗ್ತಿದ್ದಿಲ್ಲ ಅದೇನೋ ಅಂತ ಅರ್ಥ ಆಗ್ತಿಲ್ಲ ಇನ್ನೋವಾಗ ನನಗೆ. ಬಟ್ ಏನು ತೋರಿಸ್ತಾ ಇದಾರಲ್ಲ ಅನ್ಕೊಂಡಿದ್ದೆ. ಅದೇ ಟೈಮ್ಗೆ ಆಗ ಒಂದು ವರ್ಕ್ಶಾಪ್ ಆಯ್ತು, ಚೆನ್ನಾಗ್ ಅನಿಸ್ತು. ಅದೇ ಟೈಮಲ್ಲಿ ನನಗೆ ಇವರು ಕರ್ಮಧ್ಯಾನದ ಒಂದು ಗ್ರೂಪ್, ಅಂದ್ರೆ ಚಾಮುಂಡಿ ಕರ್ಮಧ್ಯಾನ ಅಂತ ಆ ಗ್ರೂಪ್ನವರು ನಂಗೆ ಪರಿಚಯ ಆದ್ರು. ಅದ್ರಲ್ಲಿ ರಮ್ಯಾ ಮೇಡಮ್ ಆಕ್ಚುಲಿ ಮಾಡ್ತಾ ಇದ್ದಿದ್ದ ಗ್ರೂಪ್. ಅಲ್ಲಿ ನಾನು ಗ್ರೂಪಿಗೆ ಜಾಯ್ನ್ ಆದಾಗ ಕರ್ಮಧ್ಯಾನದ ಬಗ್ಗೆ ಸ್ವಲ್ಪ ವಿವರಣೆ ಸಿಕ್ತು ನನ್ಗೆ. ಈ ತರ ಕರ್ಮಗಳನ್ನ ನಿವಾರಣೆ ಮಾಡ್ಕೋಬೇಕಾದ್ರೆ ಕರ್ಮ ಧ್ಯಾನ ಮಾಡ್ಬೇಕು, ಕರ್ಮ ವಿಪಾಕ ಮಾಡ್ಕೋಬೇಕಾದ್ರೆ ಕರ್ಮಗಳ ಕ್ಷಮೆ ಕೇಳ್ಕೋಬೇಕು ಅಂತೆಲ್ಲ ಇತ್ತು. ಆಮೇಲೆ ಇದೆಲ್ಲ ಮಾಡ್ಕೊಂತ ಅಲ್ಲಿ ಕೂಡ ನನ್ಗೆ ಒಳ್ಳೊಳ್ಳೆ ಎಕ್ಸ್ಪೀರಿಯನ್ಸ್ ಆಗ್ತಾ ಬಂತು. ಆಮೇಲೆ ಕೆಲವೊಂದು ನಂಬರ್ಸ್ ಎಲ್ಲ ಕೊಡ್ತಾ ಹೋದ್ರು. ಕೆಲವೊಬ್ರಿಗೆಲ್ಲ ಕೌನ್ಸಿಲಿಂಗ್ ಮಾಡಿ ಈ ತರ ಫೋನ್ ಮಾಡಿ ಈ ತರ ಎಲ್ಲ ಹೇಳ್ರಿ ಅಂತ. ಅಲ್ಲಿ ನನಗೆ ಯೂನಿವರ್ಸ್ ಒಂದ್ ರೀತಿಯಲ್ಲಿ ಪ್ರಾಕ್ಟೀಸ್ ಕೊಡ್ತಾ ಹೋಯ್ತು. ಅಂದ್ರೆ ನನ್ಗೆ ನಾರ್ಮಲ್ ಆಗಿ ಮಾತಾಡ್ತಿದ್ದವಳನ್ನ ಇನ್ನೂ ಚೆನ್ನಾಗ್ ಮಾತಾಡೋ ತರದಲ್ಲಿ ನನ್ಗೆ ಪ್ರಾಕ್ಟೀಸ್ ಕೊಡ್ತಾ ಹೋಯ್ತು ಯೂನಿವರ್ಸ್. ನಾನು ಯಾರ ಜೊತೆಗಾರ ಮಾತಾಡ್ತಾ ಇದ್ರೆ ಏನ್ ಮಾತಾಡ್ತಿದೀನಿ ಅಂತ ನನ್ಗೆ ಗೊತ್ತಾಗುತ್ತೋ ಇಲ್ಲೋ ಅಷ್ಟೂ ಚೆನ್ನಾಗ್ ಮಾತಾಡ್ತಾ ಇದ್ದೆ. ಅವ್ರು ಕೇಳಿಸ್ಕೊಳ್ಳೋರು ಹೇಳ್ತಾ ಇದ್ರು, ಮೇಡಮ್ ಇಷ್ಟ್ ಚೆನ್ನಾಗಿ ಹೇಳ್ತಾ ಇದ್ದೀರಲ್ಲ ಮೇಡಮ್, ಎಷ್ಟ್ ಚೆನ್ನಾಗಿ ಇದ್ ಮಾಡ್ತಾ ಇದೀರಲ್ಲ. ಅದೇ ಅವ್ರು ಫೋನಲ್ಲಿ ಮಾತಾಡೋರು ಯಾರೋ ಗೊತ್ತಿಲ್ಲ, ಹೊಸ ವ್ಯಕ್ತಿಗಳು, ಬಟ್ ಫೋನ್ ನಂಬರ್ ಕೊಟ್ಟಿರ್ತಿದ್ರು, ಮಾತಾಡ್ತಿದ್ದೆ ಅವಾಗ ಹೇಳೋದು ಇದೆಲ್ಲ ಧ್ಯಾನದ ರಿಲೇಟೆಡ್. ಕರ್ಮ ಧ್ಯಾನ ಹೇಗ್ ಮಾಡ್ಬೇಕು, ಕರ್ಮ ವಿಪಾಕ ಹೇಗ್ ಮಾಡ್ಕೋಬೇಕು, ಇದೆಲ್ಲ ಸ್ವಲ್ಪ ಹೇಳ್ತಾ ಅಲ್ಲಿ ಕೌನ್ಸಿಲಿಂಗ್ ಮಾಡೋದಿತ್ತು. ಅಲ್ಲೊಂದು ಎಕ್ಸ್ಪೀರಿಯನ್ಸ್ ಆಗ್ತಾ ಬಂತು. ನನ್ಗೆ ಒಂದು ಈ ತರ ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ಸಿದ್ರು ಮಾಸ್ಟರ್ಸ್. ಅಲ್ಲೊಂದ್ ಸ್ವಲ್ಪ ನನ್ಗೆ ಧೈರ್ಯ ಕೊಡ್ತಾ ಬಂದ್ರು. ಅದಾಗ್ತಾ ಆಗ್ತಾ ನನಗೆ ಕಡ್ತಾಲಿಗೆ ಹೋಗೋದಕ್ಕೆ ಒಂದು ಅವಕಾಶ ಸಿಕ್ತು. ಅಲ್ಲಿ ನಂಗೆ ಅವಾಗ ಗೊತ್ತಾಯ್ತು ಕಡ್ತಾಲಿಗೆ ಹೋಗ್ಬೇಕು, ಅಲ್ಲೆಲ್ಲ ಈ ತರ ಮಹಿಳಾ ಧ್ಯಾನ ಮಹಾಚಕ್ರ ನಡೀತಿದೆ ಅಂತ. ನನ್ಗೆ ಇಲ್ಲಿ ಶುಭಾ ಕೆಜಿ ಅಂತ ಮೇಡಮ್ ಇದಾರಲ್ಲ, ನನ್ಗೆ ಇಲ್ಲಿ ಭದ್ರಾವತಿಯಲ್ಲಿ ಅವ್ರ ಪರಿಚಯ ಆಗಿತ್ತು. ಅವರು ನನ್ಗೆ ಅದನ್ನ ಹೇಳ್ತಾ ಇದ್ರು, ಅಲ್ಲಿಗೆ ಹೋಗು, ಅಲ್ಲಿ ಚೆನ್ನಾಗಿರುತ್ತೆ ಅಂತ ನನಗೆ ಹೇಳ್ತಾ ಇದ್ರು. ನಾ ಆಕ್ಚುಲಿ ಬೆಂಗಳೂರಿಗೆ ಬರ್ಬೇಕು ಪಿರಮಿಡ್ ವ್ಯಾಲಿಗೆ ಅಂತ ಅನ್ಕೊಂಡಿದ್ದೆ. ಸರಿ ಅಂತ ಅಲ್ಲಿ ಕಡ್ತಾಲಿಗೆ ಹೋದ್ವಿ. ಅಲ್ಲೊಂದು 2 days ಅಲ್ಲೇ ಒಂದು 2 days ಇದ್ವಿ. ಅಲ್ಲಿ ಒಂದ್ಸಲ ನನ್ಗೆ ಅಲ್ಲೊಂದು ಎಕ್ಸ್ಪೀರಿಯನ್ಸ್ ಆಯ್ತು. ಅಲ್ಲಿ ಏನೋ ಒಂದು ರಿಲೀಸ್ ಮಾಡಿಸಿದ್ರು, ಒಂದು ರೆಡ್ ಕಲರ್ ಅಲ್ಲಿ ಏನೋ ಕಾಣಿಸ್ತಾ ಇದೆ, ಅಲ್ಲಿ ಏನೋ ನಾನು ವಾಮಿಟ್ ಮಾಡ್ತಾ ಇದ್ದೀನಿ, ಅದನ್ನ ತೋರಿಸಿದ್ರು ನನಗೆ. ಆಮೇಲೆ ನಾನು ಅದನ್ನ ಏನೋ ಅಂತ ಅರ್ಥ ಆಗ್ಲಿಲ್ಲ. ಆಮೇಲೆ ನಾನು ಅದನ್ನ ಡಿಕೋಡ್ ಮಾಡ್ಕೊಂಡಿದ್ದು ಒಬ್ರು ಸೀನಿಯರ್ ಮಾಸ್ಟರ್ಸ್ ನ ಕೇಳಿದ್ಮೇಲೆ ಅಲ್ಲಿ ಮೂಲಾಧಾರ ಚಕ್ರವನ್ನ ಹೀಲ್ ಮಾಡಿದ್ದಾರೆ, ಸರಿ ಮಾಡಿದ್ದಾರೆ. ಆ ಒಂದು ಏನು ಕೋಪದಿಂದ ನೋಡ್ತಾ ಇದೀನಿ, ವಾಮಿಟ್ ಮಾಡ್ತಾ ಇದೀನಿ, ಬರೀ ಕೆಂಪು ಮೆಣಸಿನ್ಕಾಯಿ ತರದಲ್ಲಿ ರೆಡ್ ಕಲರ್ನ ಕಪ್ತಾ ಇದ್ದೀನಿ ನಾನು ಕನಸಲ್ಲಿ. ಅದನ್ನ ತೋರಿಸಿದ, ಅಂದ್ರೆ ಪಿರಮಿಡ್ ಅಲ್ಲಿ ಮಲಗಿದ್ದೆ, ಅಲ್ಲೇ ಕಡ್ತಾಲಲ್ಲಿ ಪಿರಮಿಡ್ ಅಲ್ಲಿ ಮಲಗಿದಾಗ ಆದ ಎಕ್ಸ್ಪೀರಿಯನ್ಸ್ ಇದು. ಆಗ ಅದನ್ನ ಕೇಳಿದಾಗ ಒಬ್ರು ಮಾಸ್ಟರ್ ನನ್ಗೆ ಈ ತರ ಹೇಳಿದ್ರು. ಅದಾದ್ಮೇಲೆ ಹಿಂಗೆ ಕೆಲವೊಂದು ಎಕ್ಸ್ಪೀರಿಯನ್ಸ್ ಆಗ್ತಾ ಬಂತು. ಬಟ್ ನಂಗೆ ಧ್ಯಾನ ಕುತ್ಕೊಳಕ್ಕೆ ಒಂದೊಂದ್ಸಲ ಕಷ್ಟ ಆಗ್ತಿತ್ತು, ಒಂದೊಂದ್ಸಲ ಕೂರಕ್ ಆಗ್ತಿದ್ದಿಲ್ಲ, ಹಿಂಗೆ ಕೆಲವೊಂದೆಲ್ಲ ಆಗ್ತಾ ಇತ್ತು. ಆಮೇಲೆ ಬರ್ತಾ ಬರ್ತಾ ನನಗೆ ಡೇನಲ್ಲಿ ಕೂಡ ಧ್ಯಾನ ಮಾಡ್ತಾ ಇದ್ದೆ. ಒಂದ್ಸಲಿಗೆ ಡೇನಲ್ಲಿ ಧ್ಯಾನ ಮಾಡಿ ಒಂದು 11:30 ಆಲ್ಮೋಸ್ಟ್ ಮಲ್ಗಕ್ ಹೋದೆ. ಬಟ್ ನಿದ್ದೆ ಬರ್ತಾ ಇತ್ತು. ನಿದ್ದೆ ಕಳೆದ್ಬಿಟ್ಟು ನಾನು ಧ್ಯಾನ ಮಾಡೋಣ, ನಿದ್ದೆ ಮುಗಿಸ್ಬಿಟ್ಟು ಆಮೇಲೆ ಧ್ಯಾನಕ್ಕೆ ಸರಿಯಾಗಿ ಕುತ್ಕೋಬಹುದು ಅಂದ್ಕೊಂಡು ನಾನು ಮಲಗಕ್ ಹೋದೆ. ಅವಾಗ ಅಷ್ಟೊತ್ತಾಗ್ಲೇ ಪಿರಮಿಡ್ ಬಗ್ಗೆ ಗೊತ್ತಾಗಿತ್ತು. ಪಿರಮಿಡ್ ಕ್ಯಾಪ್ ತರಿಸ್ಕೊಂಡಿದ್ದೆ ನಾನು. ಆ ಒಂದು ಕಾಪರ್ ಪಿರಮಿಡ್ ಕ್ಯಾಪ್ ತರಿಸ್ಕೊಂಡಿದ್ದೆ. ಆ ಪಿರಮಿಡ್ ನಾನು ಹಾಕೊಂಡು ಧ್ಯಾನಕ್ಕೆ ಕುತ್ಕೊಂತಿದ್ದೆ. ಬಟ್ ಅದನ್ನ ಸುಮ್ನೆ ನನ್ನ ಸ್ಟಮಕ್ ಮೇಲೆ ಇಟ್ಕೊಂಡು ಅವಾಗ ರೆಸ್ಟ್ ಮಾಡಿದೆ ಆ ಟೈಮಲ್ಲಿ. ಬಟ್ ನನ್ಗಿನ್ನೂ ನಿದ್ದೆ ಬಂದಿಲ್ಲ, ಎಚ್ಚರದಲ್ಲಿದ್ದೀನಿ, ಕಣ್ಣು ಮುಚ್ಕೊಂಡಿದ್ದೀನಿ. ಈ ತರ ಕೈ ಕಾಲನ್ನ ಅಗ್ಲ ಮಾಡ್ಕೊಂಡು ಸ್ವಲ್ಪ ಫ್ರೀ ಆಗಿ ಮಲ್ಕೊಂಡಿದ್ದೀನಿ. ಆಗ ನನಗೆ ತಕ್ಷಣಕ್ಕೆ ಅಲ್ಲಿ ಯಾರೋ ಬಂದಿದ್ದಾರೆ, ನನ್ಗೆ ಯಾರು ಅಂತ ಗೊತ್ತಾಗ್ತಿಲ್ಲ. ಅಲ್ಲಿ ಕಣ್ಣು ಮುಚ್ಕೊಂಡಿದೀನಿ, ಕಾಣಿಸ್ತಾ ಇದೆ, ಬಟ್ ಈ 2 ಕಣ್ಣಲ್ಲಿ ಕಾಣಿಸ್ತಾ ಇಲ್ಲ, ಈ ಒಂದು ದಿವ್ಯ ನೇತ್ರದಿಂದ ಕಾಣಿಸ್ತಾ ಇದೆ. ಈ ಕಡೆ ಒಂದು ಕಾಲನ್ನ ಈ ತರ 30 ಡಿಗ್ರಿ ಆಂಗಲ್ ಅಲ್ಲಿ ಎತ್ತಿದ್ದಾರೆ, ಈ ಕಡೆ ಕಾಲನ್ನ ಎತ್ತಿದ್ದಾರೆ, ಇಟ್ಕೊಂಡು 2 ಕಾಲನ್ನ ಅಂಗಾಲ್ನ ಮಸಾಜ್ ಮಾಡ್ತಾ ಇದ್ದಾರೆ. ಯಾರು ಕಾಣಿಸ್ತಾ ಇಲ್ಲ ನನಗೆ. ಆಮೇಲೆ ಈ ಕಡೆ ಕೈ ಕೂಡ ಅಷ್ಟೇ, ಈ ತರ ಅಂಗೈ ಇಟ್ಕೊಂಡು ಅದನ್ನು ಕೂಡ ಮಸಾಜ್ ಮಾಡ್ತಾ ಇದ್ದಾರೆ. ಅಂಗಾಲು ಅಂಗೈ 2 ಕೂಡ ಮಸಾಜ್ ನಡೀತಾ ಇದೆ. ನಾನು ಯಾರು ಬಂದಿದ್ದಾರೆ ಅಂತ ಗೊತ್ತಾಗ್ತಿಲ್ಲ, ಯಾರು ಮಾಡ್ತಾ ಇದಾರೆ ಅಂತ ಗೊತ್ತಾಗ್ತಿಲ್ಲ. ಬಟ್ ಎಚ್ಚರದಲ್ಲಿ ಇದೀನಿ, ನಿದ್ದೆ ಮಾಡ್ತಾ ಇಲ್ಲ, ಜಸ್ಟ್ ಕಣ್ಣು ಮುಚ್ಕೊಂಡಿದ್ದೀನಿ. ನನಗೆ ಭಯನೂ ಆಗ್ಲಿಲ್ಲ ಅವಾಗ, ಯಾಕಂದ್ರೆ ಒಳ್ಳೇದೇ ಆಗ್ತಾ ಇದೆ ಅಲ್ವಾ, ಏನು ಕೆಟ್ಟದಾಗ್ತಿಲ್ಲ, ಮತ್ತೆ ಹೆದರಿಕೆ ಆಗುವಂತದ್ದು ಏನೂ ಆಗ್ತಿಲ್ಲ. ಬಟ್ ಯಾರದ್ ಬಂದಿರೋದು ಅಂತ ಅನಿಸ್ತು. ಆಮೇಲೆ ಸುಮ್ನಾದೆ, ಸರಿ ಬಿಡು ಏನೋ ನಡೀತಾ ಇದೆ ಅಂದ್ಕೊಂಡೆ. ಸ್ವಲ್ಪ ಯಾಕೋ ಬೋರ್ ಹೊಡಿತಾ ಇದೆಯಲ್ಲ ನನಗೆ ಅಂತ ಅಂದ್ಕೊಂತ ಮನ್ಸಲ್ಲಿ ಅಂದ್ಕೊಂಡು ಏನಾರು ಒಂದು ಹಾಡಿದಿದ್ರೆ ಚೆನ್ನಾಗಿತ್ತಲ್ವಾ ಅಂತ ಅನಿಸ್ತು ಮನ್ಸಲ್ಲಿ. ಹಂಗಂದ ತಕ್ಷಣ ಒಂದು ಶ್ರೀಹರಿಗೆ ಸಂಬಂಧಪಟ್ಟ ಒಂದು ಟೈಟ್ಲ್ ಸಾಂಗ್ ಸ್ಟಾರ್ಟ್ ಆಯ್ತು. ಅಂದ್ರೆ ಮಾಸ್ಟರ್ಸ್ ಅಲ್ಲಿ ಸ್ಟಾರ್ಟ್ ಮಾಡ್ಸಿದ್ರು. ಅದು ಬಂತು, ವಿತ್ ಮ್ಯೂಸಿಕ್ ಬರ್ತಾ ಇದೆ. ಅದನ್ನ ಕೇಳಿಸ್ಕೊಳ್ತಾ ಆ ಮಸಾಜನ್ನ ಎಂಜಾಯ್ ಮಾಡ್ತಾ ಇದ್ದೀನಿ.
ಆಮೇಲೆ ಆಕ್ಚುಲಿ ಶ್ರೀಹರಿ ಅಂತ ಟೈಟ್ಲ್ ಸಾಂಗ್ ಬಂದ ತಕ್ಷಣನೇ ಇಷ್ಟಾಗ್ಲೇ ಶ್ರೀಹರಿಯ ಮುಖ ಕಾಣಿಸ್ತು. ನನ್ನ ಒಂದು ಸೋಲ್ ಹಿಂಗ್ ಎದ್ಬಿಟ್ಟು ಹಿಂಗ್ ನಮಸ್ಕಾರ ಮಾಡ್ತು. ಅದನ್ನ ಕಣ್ಣಾರೆ ನಾನು ನೋಡ್ತಾ ಇದೀನಿ. ನನ್ನ ಆತ್ಮವನ್ನ ನಾನೇ ಕಣ್ಣಾರೆ ನೋಡ್ತಾ ಇದೀನಿ. ಅದು ಫಸ್ಟ್ ಎಕ್ಸ್ಪೀರಿಯನ್ಸ್. ನನ್ನ ಒಂದು ಆತ್ಮವನ್ನ ನಾನು ನೋಡಿದ್ದು ಹಿಂಗ್ ನಮಸ್ಕಾರ ಮಾಡ್ತು. ನನ್ನ ಆತ್ಮ ಮಾಡಿದ ತಕ್ಷಣನೇ ಆ ಒಂದು ಇಷ್ಟ ಅಗ್ಲದ ಆ ಒಂದು ವಿಷ್ಣು ಮುಖ ಬಂದು ಹಿಂಗ್ ದರ್ಶನ ಕೊಟ್ಟು ಹಾಗೆ ಮಾಯ ಆಯ್ತು. ನನ್ ಸೋಲ್ ಆಸ್ ಯೂಶುವಲ್ ನನ್ನ ದೇಹದಲ್ಲಿ ಹಾಗೆ ಮಲ್ಕೊಳ್ತು. ನಾನು ಅದನ್ನು ನೋಡ್ತಾ ಇದ್ದೀನಿ. ನನ್ಗೆ ಏನಿದೆಲ್ಲ ಮಿರಾಕಲ್ ನನ್ಗದೆಲ್ಲ. ಆಮೇಲೆ ಬಾಯರ್ಕೆ ಸ್ಟಾರ್ಟ್ ಆಯ್ತು. ನನಗೆ ಹಿಂಗೆ ಅರ್ಧ ಬಾಯಿ ತಕ್ಕೊಂಡು ಅದೆಲ್ಲ ಪ್ರೊಸೆಸ್ನ ನೋಡ್ತಾ ಇದ್ದೀನಿ. ಈ ಕಣ್ಣಿಂದ ನೋಡ್ತಾ ಇದ್ದೀನಿ ನಾನು. ಆಮೇಲೆ ಬಾಯರ್ಕೆ ಆಗ್ತಿದೆಯಲ್ಲ, ಏನ್ ಮಾಡೋದು ಅಂತ ಅಂದ್ಕೊಂಡಾಗ ನನ್ನ ಒಂದು ಲಾವಾರಸ ಜೆಲ್ ಇದೆಯಲ್ಲ, ಅದನ್ನ ಸ್ವಲ್ಪ ಹಾಗೆ ಕಲೆಕ್ಟ್ ಮಾಡ್ಕೊಂಡು ಕುಡಿಯೋ ತರ ನನಗೆ ಒಂದು ಇಂಟ್ಯೂಷನ್ ತರದಲ್ಲಿ ನಂಗೆ ಅನಿಸ್ತು. ಸರಿ ಅಂತ ಆ ತರ ಮಾಡ್ಕೊಂಡೆ. ಅದಾದ್ಮೇಲೆ ಒಂದ್ 2-3 ನಿಮಿಷ ಅಷ್ಟ್ರಲ್ಲಿ ಏನೂ ಇಲ್ಲ, ಎಲ್ಲ ಪಿನ್ ಡ್ರಾಪ್ ಸೈಲೆನ್ಸ್ ಆಯ್ತು. ಆ ಸಾಂಗು ಕೇಳ್ತಾ ಇಲ್ಲ, ಮಸಾಜ್ ಮಾಡೋರು ಯಾರು ಇಲ್ಲ, ಎಲ್ಲ ಕ್ಲಿಯರ್ ಆಗ್ಬಿಡ್ತು. ಎಲ್ಲ ಒಂದು ನಿಮಿಷ ಆದ್ಮೇಲೆ ನಾನು ನೋಡ್ತೀನಿ, ಅರೆ ಎಲ್ಲೋದ್ರು ಎಲ್ಲಾರು? ಯಾರು ಕಂಡಿಲ್ಲ ನನ್ಗೆ. ಬಟ್ ನಾನ್ ಅಂದ್ಕೊಂಡಿದ್, ಅರೆ ಎಲ್ಲೋದ್ರು ಎಲ್ಲರೂ? ಯಾರು ಏನು ನಡೀತಾ ಇಲ್ಲಲ್ಲ, ಮುಗೀತಾ, ಏನಿದು, ಯಾರು ಬಂದ್ರು ಯಾರು ಹೋದ್ರು ಏನು ಗೊತ್ತಾಗ್ಲಿಲ್ಲಲ್ಲ ಅಂತ ಅನ್ಸಿ ಎದ್ದಾಡೋದಕ್ಕೆ ಟ್ರೈ ಮಾಡ್ದೆ. ಕಣ್ ತೆಗಿನ ಅಂತ ಮೆಲ್ಲಗ್ ತೆಗಿಯಕ್ ನೋಡ್ದೆ. ಕೆಲವೊಂದು ಟೈಮಲ್ಲಿ ಕಣ್ ತೆಗಿಯಕ್ಕಾಗಲ್ಲ. ಹಾಗೆ ಮೆಲ್ಲಗ್ ತೆಗೆದೆ, ಕುತ್ಕೊಂಡೆ. ಫುಲ್ ಸರ್ಪ್ರೈಸ್ ನನಗೆ. ಏನೇನೆಲ್ಲ ಹಿಂಗ್ ಎಕ್ಸ್ಪೀರಿಯನ್ಸ್ ಆಗುತ್ತಲ್ಲಪ್ಪ ಅಂದ್ಕೊಂಡು. ಅಷ್ಟರಲ್ಲಿ ಶಾಂತಲಾ ಮೇಡಮ್ ಹೇಳ್ತಾ ಇದ್ರು ಯಾವಾಗ್ಲೂನು, ಏನೇ ಎಕ್ಸ್ಪೀರಿಯನ್ಸ್ ಆದ್ರೂ ಒಂದ್ ನೋಟ್ ಮಾಡಿ ಇಟ್ಕೋಬೇಕು ಅಂತ. ಫಸ್ಟ್ ಅವ್ರಿಗೆ ಕಾಲ್ ಮಾಡ್ದೆ ನಾನು, ಬಟ್ ಕಾಲ್ ಪಿಕ್ ಆಗ್ಲಿಲ್ಲ. ಸರಿ ಅಂದ್ಕೊಂಡು ಬೇಗ ಬೇಗ ಬುಕ್ ತಗೊಂಡು ಹೆಂಗ್ ಬೇಕಂದ್ರೆ ಅವಸರಕ್ಕೆಲ್ಲ ಬರ್ದಿಟ್ಕೊಂಡು ಕುತ್ಕೊಂಡೆ. ಆಮೇಲೆ ಒಂದು ವಾಯ್ಸ್ ಮೆಸೇಜ್ ಹಾಕಿದೆ ಅವ್ರಿಗೆ, ಹಿಂಗೆಲ್ಲ ಆಯ್ತು ಅಂತ. ನನಗೆ ಸರ್ಪ್ರೈಸ್. ಈಗ್ಲೂ ನನ್ಗೆ ಯಾರು ಬಂದಿದ್ರು ಏನು ಅಂತ ಗೊತ್ತಿಲ್ಲ, ಅವ್ರಿಗೂ ಕೂಡ ಗೊತ್ತಿಲ್ಲ. ಬಟ್ ಎಕ್ಸ್ಪೀರಿಯನ್ಸ್ ಹೇಳ್ಕೊಂಡಿದ್ದೆ. ಆಮೇಲೆ ಅವ್ರು ಕ್ಲಾಸಸ್ ಎಲ್ಲ ಅಟೆಂಡ್ ಮಾಡ್ತಾ ಕುತ್ಕೊಂಡಾಗ ಅವಾಗ ಕೂಡ ನನಗೆ ಫಸ್ಟ್ ಅರ್ಧನಾರೀಶ್ವರಿಯ ಒಂದು ಮುಖವನ್ನ ನನಗೆ ಮಾಸ್ಟರ್ಸ್ ತೋರಿಸಿದ್ರು. ಫಸ್ಟ್ ದರ್ಶನ ಆಗಿದ್ದು ಅಲ್ಲಿ ಈ ತರದಲ್ಲಾಗಿತ್ತು. ಇಷ್ಟೇ ಮುಖ ತೋರಿಸ್ತಾ ಇದಾರೆ. ಇಲ್ಲಿ ಅರ್ಧ ಶಿವ, ಅರ್ಧ ಪಾರ್ವತಿ ಮುಖ. ಅದನ್ನ ಫುಲ್ ಹಿಂಗ್ ಹತ್ರದಲ್ಲಿ ಝೂಮ್ ಹಾಕಿ ಹಿಂಗ್ ಕರ್ಕೊಂಡೋಗಿ ನನ್ ತೋರಿಸ್ತಾ ಇದ್ದಾರೆ. ಅದು ಒಂದು ಸೀನ್ ನೋಡ್ದೆ. ನೆಕ್ಸ್ಟ್ ಇನ್ನೊಂದ್ಸಲ ಮೆಡಿಟೇಷನ್ ಕ್ಲಾಸ್ ಅಲ್ಲಿ ಕುತ್ಕೊಂಡವ್ಳು ಕೂಡ ಸಾಕ್ಷಾತ್ ಪರಶಿವ ಇಲ್ಲಿ ತನಕ ಇಷ್ಟು ಇಲ್ಲಿಂದ ಇಲ್ಲಿ ತನಕ ಕಂಪ್ಲೀಟ್ ಆಗಿ ಧ್ಯಾನ ಕುತ್ಕೊಂಡಿದ್ದಾರೆ. ಕಣ್ಣು ತೆಗ್ದಿಲ್ಲ. ಅವ್ರು ಹೇಗಿದ್ದಾರೆ ಹಾಗಿದ್ದಾರೆ. ಫುಲ್ ಅವರು ಬಾಡಿಯಲ್ಲೇ ಇಲ್ಲಿ ಕಾಣಿಸ್ತಾ ಇದೆ. ಇಷ್ಟೇ ಕಾಣಿಸ್ತಿದೆ ಇಲ್ಲಿ ಎದೆ ತನಕ. ಅಷ್ಟು ಒಂದು ಸೀನ್ ಅನ್ನ ಅವಾಗ ನೋಡ್ದೆ ನಾನು ಆ ಟೈಮಲ್ಲಿ. ಓ, ಈ ತರ ಎಲ್ಲ ಇದೆಯಾ ಅಂತ ಅಲ್ಲ ಅನಿಸ್ತು ನನ್ಗೆ. ಆಮೇಲೆ ಬರ್ತಾ ಬರ್ತಾ ಎಕ್ಸ್ಪೀರಿಯನ್ಸ್ ಎಲ್ಲ ಚೆನ್ನಾಗ್ ಆಗ್ತಾ ಹೋಯ್ತು. ಕೆಲವೊಂದೆಲ್ಲ ಸೀನಿಯರ್ ಮಾಸ್ಟರ್ಸ್ಗೆಲ್ಲ ಕನೆಕ್ಟ್ ಆಗಿ ಮಾತಾಡ್ತಾ ಇದ್ದೆ. ಆಮೇಲೆ ಗೊತ್ತಾಗ್ತಾ ಹೋಯ್ತು, ಸ್ವಾಧ್ಯಾಯ ಮಾಡ್ಬೇಕು, ಧ್ಯಾನ ಪ್ರಚಾರ ಮಾಡ್ಬೇಕು, ಸತ್ಸಂಗ ಜೊತೆಗೆ ಇದೆಲ್ಲ ಮಾಡ್ಬೇಕು ಅಂತ. ಆಗ ಮೆಲ್ಲಕ್ಕೆ ನನ್ನ ಒಂದು ಧ್ಯಾನ ಪ್ರಚಾರ ಸ್ಟಾರ್ಟ್ ಮಾಡಿದೆ. ಫಸ್ಟ್ ಫೋನಲ್ಲಿ ನನ್ನ ಫ್ರೆಂಡ್ಸ್ಗಳಿಗೆಲ್ಲ ಧ್ಯಾನ ಹೇಳ್ಕೊಡಕ್ ಸ್ಟಾರ್ಟ್ ಮಾಡಿದೆ. ಎಷ್ಟೋ ಜನ ಫಸ್ಟ್ ಬರ್ಲಿಲ್ಲ. ಬಟ್ ಅವ್ರಿಗೆ ಏನೇ ಫೋನ್ ಮಾಡಿ ನನ್ಗೆ ಏನೇ ಸಮಸ್ಯೆ ಅಂತ ಹೇಳಿದ್ರು ಒಂದೇ ಆನ್ಸರ್ ಮಾಡ್ತಿದ್ದೆ, ಧ್ಯಾನ ಮಾಡಿ. ಇದೊಂದೇ ಹೇಳ್ತಾ ಇದ್ದೆ. ಆಮೇಲೆ ಬರ್ತಾ ಬರ್ತಾ ನನ್ನ ಫ್ರೆಂಡ್ಸ್ಗಳೆಲ್ಲ ಒಬ್ಬೊಬ್ಬರೇ ಬರೋದಕ್ಕೆ ಸ್ಟಾರ್ಟ್ ಆಯ್ತು. ಅವರು ಕೂಡ ಧ್ಯಾನ ಮಾಡೋದಕ್ಕೆ ಸ್ಟಾರ್ಟ್ ಆಯ್ತು, ಮಾಡ್ತಾ ಇದ್ದಾರೆ. ಆಮೇಲೆ ಹೊರಗೆಲ್ಲೇ ಹೋಗ್ಬೇಕಾದ್ರೂ ಕೂಡ ಪಾಂಪ್ಲೆಟ್ ತರಿಸಿ ಇಟ್ಕೊಂಡಿದ್ದೆ. ಆ ಎಲ್ಲ ಪಾಂಪ್ಲೆಟ್ನೆಲ್ಲ ಇಶ್ಯೂ ಮಾಡ್ತಾ ಹೋಗ್ತಾ ಇದ್ದೆ. ಈ ತರ ಎಲ್ಲ ಮಾಡಿ ಅಂತೆಲ್ಲ. ಸ್ಕೂಲ್ಗಳಿಗೆ ಹೋದ್ರು ಬಿಡ್ತಾ ಇದ್ದಿಲ್ಲ. ಸ್ಕೂಲ್ ಮೀಟಿಂಗು ನಮ್ಮ ಮಕ್ಕಳು ಸ್ಕೂಲ್ ಮೀಟಿಂಗ್ ಹೋದ್ರು ಬಿಡ್ತಾ ಇದ್ದಿಲ್ಲ. ಅಲ್ಲಿ ಕೂಡ ಧ್ಯಾನ ಪ್ರಚಾರ ಮಾಡ್ಬರ್ತಿದ್ದೆ. ಅದ್ರಲ್ಲಿ ಒಬ್ರು ಲೇಡಿಗೆ ಹೇಳ್ದೆ ನಾನು, ಹಿಂಗೆ ಈ ತರ ಇದೆ ಧ್ಯಾನ, ಒಂದ್ಸಲ ಮಾಡಿಸ್ತೀನಿ, ಮಾಡ್ತೀರಾ ಅಂತ ಕೇಳ್ದೆ. ಸರಿ ಅಂತಂದು ಒಂದು ಫುಲ್ ಒಂದು ಓಪನ್ ಕ್ಲಾಸ್ ಇತ್ತು. ಅಲ್ಲಿ ಕುತ್ಕೊಂಡ್ರು. ನಾನು ಹೀಗೆಲ್ಲ ಗೈಡ್ ಮಾಡ್ತಾ ಹೋದೆ. ಕುತ್ಕೊಂಡ್ರು, ಕಣ್ ಮುಚ್ಕೊಂಡಿದ್ದಾರೆ. ಜಸ್ಟ್ ಒಂದು 2 ಮಿನಿಟ್ಸ್ ಆಗಿದೆ. ಮೆಲ್ಲಕ್ಕೆ ಈ ತರ ಬಾಡಿ ಬಗ್ತು. ಇನ್ನೂ ಬರ್ತಾ 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 ಹಿಂಗೆ ಬಗ್ಗಿದ್ರು. ಬರ್ತಾ 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 ಹಿಂಗೆ ಸ್ಟೆಪ್ ಬೈ ಸ್ಟೆಪ್ ಬಗ್ತಾ ಮಂಡಿ ತನಕ ಬಗ್ಬಿಟ್ಟು ತಕ್ಷಣ ಒಂದ್ 2 ನಿಮಿಷ ಬಿಟ್ಬಿಟ್ಟು ಎದ್ದು ಕುತ್ಕೊಂಡ್ಬಿಟ್ರು ಎದ್ರುಕೊಂಡು. ಅರೆ ಏನಾಯ್ತು ಮೇಡಮ್, ಇನ್ನೂ 10 ಮಿನಿಟ್ಸ್ ಆಗೇ ಇಲ್ಲ, ಇನ್ನೂ ಟೈಮರ್ ಇಟ್ಕೊಂಡಿದ್ದ ನಾನು. ಇನ್ನು 10 ಮಿನಿಟ್ಸ್ ಆಗಿಲ್ಲ, ಏನ್ 5 ಮಿನಿಟ್ಸ್ ಆಲ್ಮೋಸ್ಟ್ ಆಗಿದೆಯಲ್ಲ, ಆಗ್ಲೇ ಎದ್ದು ಬಿಟ್ರಲ್ಲ ಅನ್ಕೊಂಡು. ಅಯ್ಯೋ ಇಲ್ಲ ಮೇಡಮ್, ನೀವೆಲ್ಲ ಹೇಳಕ್ ಕೇಳಿಸ್ತಾ ಇದೆ, ಗೊತ್ತಾಗ್ತಾ ಇದೆ. ನನ್ನ ಆತ್ಮ ಹೊರಗ್ ಬಂದ್ಬಿಟ್ಟಿದೆ. ನನಗೆ ಅದ್ ನೋಡ್ಬಿಟ್ಟು ಭಯ ಆಗ್ಬಿಡುತ್ತೆ ನನಗೆ. ನೀವ್ ಹೇಳೋದೆಲ್ಲ ಗೊತ್ತಾಗ್ತಿದೆ, ಕಾಣಿಸ್ತಾ ಇದೆ ನನಗೆ. ಅಂದ್ರೆ ಹಾಸ್ಟೆಲ್ ಎಕ್ಸ್ಪೀರಿಯನ್ಸ್ ಆಗಿದೆ ಅವ್ರಿಗೆ. ಅಷ್ಟು ಅದ್ಭುತವಾಗಿ ಎಕ್ಸ್ಪೀರಿಯನ್ಸ್ ಹೇಳ್ಕೊಂಡ್ರು. ನನಗೆ ಫುಲ್ಲು ಖುಷಿ ಆಗ್ಬಿಡ್ತಪ್ಪ, ಇಂತಿಂತ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆಯಲ್ಲ ಇವ್ರಿಗೆ ಅಂತ. ಓಕೆ ಮೇಡಮ್, ಮಾಡಿ ಧ್ಯಾನ ಬಿಡಬೇಡಿ ಅಂತೆಲ್ಲ ಹೇಳಿದೆ. ಆಮೇಲೆ ಅದೆಲ್ಲ ಹೇಳಿ ಅವ್ರದ್ದೆಲ್ಲ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ತಗೊಳ್ತಾ ಇದ್ದೆ. ವಿಚಾರಿಸ್ತಾ ಇದ್ದೆ ಯಾರಿಗಾದ್ರೂ ಧ್ಯಾನ ಮಾಡ್ತಾ ಇದಿರಲ್ಲ ಅಂತ. ಅದೆಲ್ಲ ಈ ತರ ಎಲ್ಲ ಮಾಡ್ತಾ ಬರ್ತಾ ಇದ್ದೆ. ಆಮೇಲೆ ಕೂಡ ಎಲ್ಲರಿಗೂ ಹೇಳ್ಕೊಳ್ತಾ ಬರ್ತಾ ಇದ್ದೆ. ಅಕ್ಕಪಕ್ಕದವ್ರಿಗೂ ಹೇಳ್ತಾ ಇದ್ದೆ. ಕೆಲವೊಬ್ರಿಗೆಲ್ಲ ಮಾಸ್ಟರ್ಸ್ ಕಾಣಿಸ್ತಾ ಇದ್ರು, ಅದನ್ನೆಲ್ಲ ಹೇಳೋರು. ಆ ಖುಷಿಯೆಲ್ಲ ಹಂಚ್ಕೊಳ್ತಾ ಇದ್ರು. ಆಮೇಲೆ ನೆಕ್ಸ್ಟ್ ನನಗೆ ಒಂದು ಅದ್ಭುತವಾದ ಅನುಭವ ಅಂದ್ರೆ ನನ್ಗೆ ಒಂದು ಸ್ಟಾರ್ ಸಹಜವಾಗಿ ಎಲ್ಲರಿಗೂ ಕಾಣಿಸ್ತಾ ಇರತ್ತೆ. ಅದೇ ತರ ನಾನು ನೋಡ್ತಾ ಇದ್ದೆ. ಒಂದು ತುಂಬಾನೇ ಬ್ರೈಟ್ ಆಗಿರೋ ಸ್ಟಾರ್ ಕಾಣಿಸ್ತಾ ಇತ್ತು. ಆ ಸ್ಟಾರ್ ಜೊತೆಗೆ ಇನ್ನೊಂದು ಪುಟ್ಟದಾದ ಸ್ಟಾರ್ ಅಂದ್ರೆ ನಕ್ಷತ್ರ
ಒಂದು ದೊಡ್ಡದೊಂದು ನಕ್ಷತ್ರ, ಒಂದು ಪುಟ್ಟದೊಂದು ನಕ್ಷತ್ರ ಅಲ್ಲಿ ಅಕ್ಕಪಕ್ಕ ಇದ್ವು. ನಾನು ಅದನ್ನ ಗಮನಿಸ್ತಾ ಇದ್ದೆ. ಇದೇನಿದು ಈ ತರ ಕಾಣಿಸ್ತಾ ಇದೆಯಲ್ಲ ಅಂತ ಅನಿಸ್ತು. ಯಾಕಂದ್ರೆ ಮುಂಚೆ ಆಗಿರೋ ಅದ್ರ ಕಡೆ ಗಮನ ಕೊಡ್ತಿದ್ದಿಲ್ಲ. ಆದ್ರೆ ಈಗ ಸ್ಪಿರಿಚುಯಾಲಿಟಿ ಬಂದ್ಮೇಲೆ ಏನೋ ಸಮಥಿಂಗ್ ಇದೆ ಅಂತ ಅನಿಸ್ತು. ಆಗ ನೋಡ್ತಾ ನೋಡ್ತಾ ನಾನು ಅದನ್ನು ಕೂಡ ನನ್ನ ಮೇಡಮ್ ಇದಾರಲ್ಲ, ಪ್ರಭಾವತಿ ಮೇಡಮ್ ಆಗಿ ಅವ್ರಿಗೆ ಹೇಳ್ತಿದ್ದೆ, ಮೇಡಮ್ ಹಿಂಗೆಲ್ಲ ಕಾಣಿಸ್ತಾ ಇದೆ ಅಂತ ಫೋಟೋ ತೆಗೆದು ಅಂತಿದ್ದೆ. ಅವಾಗ ಅವ್ರನ್ನ ಅದು ಹೌದಾ, ಏನು ನಿನಗೆ ಕಾಣಿಸ್ತಾ ಇದೆ, ಅಂದ್ರೆ ಎಲ್ಲರಿಗೂ ಕಾಣಿಸುತ್ತೆ ಅದು, ಬಟ್ ನೀನ್ ನೋಟಿಫೈ ಮಾಡಿ ಅಂದ್ಮೇಲೆ ಅದೇನೋ ಇರ್ಬೋದು, ಅದೇನು ಮೆಸೇಜ್ ಕೊಡ್ತಾರೆ ಕೇಳಮ್ಮ ಅಂತ ಅಂದ್ರು. ಬಟ್ ಕೇಳ್ತಾ ಇದ್ದೆ, ಇನ್ನೂ ಗೊತ್ತಾಗ್ತಿದ್ದಿಲ್ಲ ನನ್ಗೆ. ಯಾಕ ಒಂದ್ಸಲ ನನ್ನ ಮಗಳನ್ನ ಕೂರಿಸಿ ಒಂದ್ಸಲ ಕೇಳ್ಬೇಕಲ್ಲ ಅಂತ ಅನಿಸ್ತು. ಯಾವ್ದೋ ಕ್ಲಾಸ್ ಅಲ್ಲಿ ಅವ್ರು ಹೇಳ್ತಾ ಇದ್ರು, ಸಣ್ಣ ಮಕ್ಳು ಕೂತಾಗ ಸಣ್ಣ ಮಕ್ಳ ಕಣ್ಣಿಗೆಲ್ಲ ಕಾಣುತ್ತೆ ಅಂತ. ಅವಳನ್ನ ಕೂರಿಸಿದೆ. ಆಗ ಕುತ್ಕೊಂಡಾಗ ಅವಳು ಹೇಳ್ತಾ ಇದ್ದಾಳೆ ಕಣ್ಣು ಮುಚ್ಕೊಂಡು, ಅಮ್ಮ ಅಲ್ಲಿ ಯಾರೋ ಕುತ್ಕೊಂಡಿರೋದ್ ಕಾಣಿಸ್ತಾ ಇದೆ ಅಮ್ಮ ಅಂತ ಅಂದ. ಆ ದೊಡ್ಡದೊಂದು ನಕ್ಷತ್ರದಲ್ಲಿ ಹೊರಗಡೆ ಕೂರಿಸಿದ್ದೆ ಅವಳಿಗೆ. ಅವಾಗ ಹೌದಾ ಯಾರಿದ್ದಾರೆ ಅಂದೆ. ಅಮ್ಮ ಇದನ್ನ ಕಚ್ಚೆ ಪಂಚೆ ತರ ಏನೋ ಹಾಕೊಂಡಿದ್ದಾರೆ, ಹಿಂಗೆ ಉದ್ದ ಕೂದ್ಲು ಬಿಟ್ಕೊಂಡಿದ್ದಾರೆ, ಹಿಂಗ್ ಕುತ್ಕೊಂಡಿದ್ದಾರೆ ಅಂತ ಅಂದ್ಲು. ಹೌದಾ ಯಾರು ಅವರು? ಅಷ್ಟೊತ್ಗಾಗ್ಲೇ ಮಹಾತರ ಬಾಬಾಜಿ ಫೋಟೋನ ತಗೊಂಬಂದು ಮನೇಲಿ ಇಟ್ಕೊಂಡಿದ್ದೆ ನಾನು ಆಲ್ರೆಡಿ. ಶುಭಾ ಮೇಡಮ್ ಮನೆಯಿಂದಾನೆ ಅವ್ರು ತಗೊಂಬಂದಿದ್ದೆ ಅವಾಗ. ಆಗ ಅವ್ರು ಮಹಾತರ ಬಾಬಾಜಿನ ನೋಡು ಅಂತಂದೆ. ಅಮ್ಮ ಹೌದಂತಮ್ಮ, ಅವ್ರೇ ಅಂತಮ್ಮ ಅಂತ ಅಂದ್ಲು. ಆಗ ಅವ್ಳ ಕಣ್ಣಿಗೆ ಅದು ಕಾಣಿಸಿದ್ದು, ನನ್ ಕಣ್ಣಿಗೆ ಗೊತ್ತಾಗಿರ್ಲಿಲ್ಲ. ಆಮೇಲೆ ಏನಾರು ಮೆಸೇಜ್ ಕೊಡ್ತಾರ ಕೇಳು ಅಂದೆ. ಇಲ್ಲಮ್ಮ ನಾಳೆ ಹೇಳ್ತಾರಂತೆ ಅಂತ ಅಂದ್ಲು. ಹೌದಾ ಸರಿ ಆಯ್ತು ಇದ್ದೇಳು ಅಂತಂದು ಎಬ್ರಿಸಿದೆ. ನೆಕ್ಸ್ಟ್ ಡೇ ಮತ್ತೆ ಆಸ್ ಇಟ್ ಈಸ್ ಹಾಗೆ ಕೂರ್ಸಿದೆ. ಕ್ಯೂರಿಯಾಸಿಟಿ ಇತ್ತು. ಆಗ ಮೆಸೇಜ್ ಏನೋ ಕೊಡ್ತಾ ಇದಾರೆ, ಅಮ್ಮ ನಿಂಗೇನೋ ಒಂದು ಗಿಫ್ಟ್ ಕೊಡ್ತಾರಂತೆ ಕಣಮ್ಮ ಅವರು ಅಂತ ಅಂದ್ಲು. ಹೌದಾ ಗಿಫ್ಟ್ ಏನ್ ಕೊಡ್ತಾರೆ ಅಂತಂದೆ. ಕೊಡ್ತಾರಂತಮ್ಮ, ನಾಳೆ ಕೊಡ್ತಾರಂತೆ ಅಂದ್ಲು. ಸರಿ ಅಂತ ಅಂದೆ. ಆಗ ಅದೆಲ್ಲ ಏನೋ ಒಂದು ರೆಡಿ ಮಾಡ್ಕೊಂಡಿದ್ಲು ನನ್ ಮಗಳು. ನೆಕ್ಸ್ಟ್ ಡೇ ಅವಾಗ ನಾನು ಹೇಳಿದಾಗ ಒಂದು ಚೀಟಿಯಲ್ಲಿ ಏನೋ ಒಂದು ಚೀಟಿ ತಗೊಂಬಂದು ನನ್ ಕೈ ಕೊಟ್ಲು. ಅಲ್ಲಿ ಸ್ಕೆಚ್ ಮಾಡಿದಾಳೆ. ಸ್ಕೆಚ್ ಅಲ್ಲೆಲ್ಲ ಒಂದು ಏನೋ ಬರ್ದ್ಬಿಟ್ಟು ಅಲ್ಲಿ ಇಟ್ಟಿದ್ದಾಳೆ. ಅದ್ರಲ್ಲಿ ನನ್ನ ಹೆಸರು, ನಮ್ಮ ಮನೆಯಲ್ಲಿ ನಾವು 4 ಜನ, ಅಂದ್ರೆ 2 ಮಕ್ಕಳು ನಮಗೆ, 4 ಜನದ ಹೆಸರು ಬರ್ದ್ಬಿಟ್ಟು ಹಾಗೆ ಮಹಾತ್ರ ಬಾಬಾಜಿ ಇದು ಅಲ್ಲಿ ಕೂಡ ಇದು ಮಾಡಿದಾಳೆ. ಇಲ್ಲಿ ಅವ್ರ ಬಾಬಾಜಿ ಹೇಳ್ತಾ ಇದಾರೆ, ಇನ್ಮೇಲೆ ನಾವ್ 4 ಜನ ಇಲ್ಲ ಅಂತೆ, 5 ಜನ ಅಂತೆ ಅಮ್ಮ, ಅಂದ್ರೆ ಬಾಬಾಜಿ ಕೂಡ ನಮ್ಮ ಮನೇಲಿ ಇದ್ದಾರೆ ಅಂತ ಆ ಒಂದು ವಿಷಯವನ್ನ ಹೇಳಿದ್ಲು. ಅಂದ್ರೆ ಅಷ್ಟಕ್ಕಾಗಿ ಫೋಟೋ ತಂದು ಮನೇಲಿ ಇಟ್ಕೊಂಡಿದ್ದೆ ಅವ್ರದ್ದು. ಅಂದ್ರೆ ಈ ತರದಲ್ಲಿ ನನ್ಗೆ ಅವಳ ಕಡೆಯಿಂದ ಮೆಸೇಜ್ ಸಿಕ್ತು, ಮಹಾವತಾರ್ ಬಾಬಾ ಅವ್ರ ಕಡೆಯಿಂದ. ತುಂಬಾ ಸಂತೋಷ ಆಯ್ತು ಅವಾಗ, ತುಂಬಾ ಖುಷಿ ಆಯ್ತು. ಅಷ್ಟೊತ್ತಾಗ್ಲೇ ಮಹಾವತಾರ್ ಬಾಬಾದೊಂದು ಈಗ ಏನ್ ಬುಕ್ ರೀಡಿಂಗ್ ನಡೀತಾ ಇದೆ ಮಹಾವತಾರ್ ಫೌಂಡೇಶನ್ ಅಲ್ಲಿ, ಆ ಬುಕ್ ರೀಡಿಂಗು ಕೊಪ್ಪಳದಲ್ಲಿ ಆಲ್ರೆಡಿ ಓದಿ ಮುಗಿಸಿದ್ದು. ಅಂದ್ರೆ ಇವರೇ ನನ್ಗೆ ಬಾಬಾಜಿನೇ ಅವರ ಕೃಪೆಯಿಂದ ಅಲ್ಲಿ ಓದ್ ಮುಗಿಸಿದ್ದೆ. ನಾನು ಹೇಳ್ದೆ, ಬುಕ್ ರೀಡಿಂಗ್ ಅವ್ರದ್ದು ಆಯ್ತಲ್ಲ, ಹೇಗಾಯ್ತು, ಚೆನ್ನಾಗ್ ಮಾಹಿತಂತ ಕೇಳ್ ನೋಡು ಬಾಬಾಜಿನ ಅಂತ ಹೇಳಿದೆ ನಾನು. ಹೂನಮ್ಮ ಚೆನ್ನಾಗ್ ಮಾಡ್ದೆ ಅಂತ ನೀನು ಹೇಳ್ತಾ ಇದ್ದಾರೆ ಅಂತ ಅಂದ್ರು. ಹೌದಾ ಸರಿ ಅಂತ ಅಂದೆ. ಹಿಂಗೆ ಕೆಲವೊಂದೆಲ್ಲ ಮಾತುಕತೆ ಎಲ್ಲ ನಡೀತಾ ಇತ್ತು. ಕೆಲವೊಂದೆಲ್ಲ ಮೆಸೇಜಸ್ ನ ರಿಸೀವ್ ಮಾಡ್ಕೊಳ್ತಿದ್ದೆ. ಬಟ್ ನನಗ್ ಮಾತ್ರ ಒಂದ್ಸಲ ಅವ್ರು ಕಂಡಿದ್ದು, ನನ್ ಮಗಳು ಮಲ್ಕೊಂಡಿದ್ದಾಳೆ, ನನ್ ಮಗ ಏನೋ ಪಟಾಕಿ ಏನೋ ಹಾರಿಸ್ತಾ ಇದ್ದ. ಆ ಟೈಮಲ್ಲಿ ಪಟಾಕಿ ಹಬ್ಬ ಹಿಂದೆ ಮುಂದೆ ಆ ಟೈಮ್ ಇತ್ತು. ನಾನ್ ಆ ಟೈಮ್ ಮಲಗಕ್ ಬಂದಿದ್ದೀನಿ. ಬಟ್ 10 ಗಂಟೆ ಸರಿ ಸುಮಾರು ಧ್ಯಾನಕ್ಕೆ ಕುತ್ಕೊಂಡಿದ್ದೀನಿ. ಇನ್ನು ಮಲಗಿಲ್ಲ, ಧ್ಯಾನಕ್ಕೆ ಕುತ್ಕೊಂಡೆ. ಧ್ಯಾನಕ್ಕೆ ಕುತ್ಕೊಂಡಾಗ ನನ್ನ ಆಪೋಸಿಟ್ ಗೋಡೆಯಲ್ಲಿ ಅವರು ಒಂದು ಬೆಳಕಿನ ರೂಪದಲ್ಲಿ ಕಾಣಿಸ್ತಾ ಇದ್ದಾರೆ. ಬೆಳಕಿನ ರೂಪದಲ್ಲಿ ಕಾಣಿಸ್ಬಿಟ್ಟು ಫುಲ್ಲು ಅವ್ರು ಧ್ಯಾನಕ್ಕೆ ಕುತ್ಕೊಂಡಾಗ ಹೆಂಗ್ ಕುತ್ಕೊಂತಾರೆ ಆ ರೂಪದಲ್ಲಿ ನನಗೆ ದರ್ಶನ ಕೊಟ್ರು. ಅವಾಗ ನಾನು ಎಚ್ಚರದಲ್ಲಿ ಇದ್ದೀನಿ, ನನ್ಗೆ ಗೊತ್ತಾಗ್ತಿದೆ. ಯಾಕಂದ್ರೆ ನನ್ ಮಗ ಬರೋದು, ನನ್ ಮಗಳು ಬರೋದು, ಮಲಗಕ್ಕೆ ಹಿಂಗ್ ಓಡಾಡೋದು ನಾನು ನೋಡ್ತಾ ಇದ್ದೀನಿ, ಈ ಕಣ್ಣಲ್ಲಿ ನೋಡ್ತಾ ಇದ್ದೀನಿ. ಅದು ಒಂದು ದರ್ಶನ ಆ ಟೈಮಲ್ಲಿ ಆಯ್ತು. ನೆಕ್ಸ್ಟ್ ಇನ್ನೊಂದು ದರ್ಶನ ನನಗೆ, ಇನ್ನೊಂದು ವರ್ಕ್ಶಾಪ್ ಆಯ್ತು ಪ್ರಭಾವತಿ ಮೇಡಮ್ ಅವ್ರ ಜೊತೆ. ಒಂದು 4-5 ವರ್ಕ್ಶಾಪ್ ಅಲ್ಲೆಲ್ಲ ಅಟೆಂಡ್ ಆಗ್ತಾ ಇದ್ದೆ ನಾನು. ಅದರಲ್ಲಿ ವರ್ಕ್ಶಾಪ್ ಆದ್ಮೇಲೆ ಒಂದು ಮಂತ್ರಾಲಯಕ್ಕೆ ಭೇಟಿ ಕೊಡೋದಿತ್ತು ಅವ್ರ ಜೊತೆಗೆ. ಅಲ್ಲಿಗೆ ಹೋಗಿದ್ವಿ. ಅಲ್ಲಿಗೆ ಹೋಗ್ಬೇಕಾದ್ರೆ ಬಸ್ ಅಲ್ಲಿ ನಾನು ಜರ್ನಿ ಮಾಡ್ಬೇಕಾದ್ರೆ, ನಾನು ನನ್ನ ಮಗಳು ನನ್ನ ಫ್ರೆಂಡ್ಸ್ ಜರ್ನಿ ಮಾಡ್ತಾ ಇದ್ದು. ಬಟ್ ತುಂಬಾ ಕೋಲ್ಡ್ ಆಗಿತ್ತು ನನಗೆ. ಅಲ್ಲಿ ಕಿಟಕಿಯೆಲ್ಲ ಓಪನ್ ಮಾಡಿದ್ರೆ ಗಾಳಿ ಬರ್ತಾ ಇದೆ. ತುಂಬಾ ಕೆಮ್ತಾ ಇದ್ದೀನಿ ನಾನು. ಬಟ್ ಕ್ಲೋಸ್ ಆಗಲ್ಲ, ಕ್ಲೋಸ್ ಮಾಡ್ತಾ ಇಲ್ಲ ಅಲ್ಲಿ ಯಾರು, ಹೇಳಿದ್ರೆ ಕೇಳಲ್ಲ ಅಂದ್ಕೊಂಡು ನಾನು ಸುಮ್ನೆ ಮಲ್ಕೊಂಡಿದ್ದೀನಿ. ಆ ಟೈಮಲ್ಲಿ ನನಗೆ ಕಣ್ಣು ಮುಚ್ಕೊಂಡ್ ಮಲಗಿದಾಗ ಇಲ್ಲಿ ಏನು ನನ್ನ ಅಪೋಸಿಟ್ ಅಲ್ಲ, ನನ್ನ ಮೇಲ್ಗಡೆನೆ ಒಂದ್ ಅಡಿ 2 ಅಡಿ ಡಿಸ್ಟೆನ್ಸ್ ಅಲ್ಲಿ ಮಹಾತರ ಬಾಬಾ ಕುತ್ಕೊಂಡಿದ್ದಾರೆ. ಕಾಣಿಸ್ತಾ ಇದೆ ನನಗೆ. ಈ ತರ ಕುತ್ಕೊಂಡು ನನ್ನ ಕಡೆಗೆ ಈ ತರ ಕೈ ಇಟ್ಟಿದ್ದಾರೆ. ಅಂದ್ರೆ ನಾನು ಕೆಮ್ಮದೇ ಇರೋ ರೀತಿಯಲ್ಲಿ ಈ ತರ ಕೈ ಇಟ್ಟಿದ್ದಾರೆ. ಆ ದೃಶ್ಯನ ನಾನು ನೋಡಿದೆ ಆ ಟೈಮಲ್ಲಿ. ನೆಕ್ಸ್ಟ್ ಸೆಕೆಂಡ್ ಒಂದು ಎಕ್ಸ್ಪೀರಿಯನ್ಸ್ ಅವ್ರ ಜೊತೆಗೆ ಆ ತರ ನನಗೆ ಅನುಭವವನ್ನ ಅವರು ಮಾಡಿಸಿದ್ರು. ಇದೇ ತರದಲ್ಲಿ ತುಂಬಾ ಅನುಭವ ಆಗ್ತಾ ಬಂದ್ರು. ಇನ್ನೂ ಅದ್ಭುತ ಅನುಭವ ಅಂದ್ರೆ ನನ್ನ ಕಾರ್ಮಿಕ್ ರಿಲೇಟೆಡ್ ಎಷ್ಟೊಂದು ಇಶ್ಯೂಸ್ ನನಗೆ ಕ್ಲಿಯರ್ ಆಗ್ತಾ ಬಂತು. ನನ್ಗೆ ಎಷ್ಟೊಂದು ಡೈರೆಕ್ಟ್ ಆಗಿ ಆತ್ಮಗಳು ಕನೆಕ್ಟ್ ಆಗ್ತಾ ಬಂದ್ವು. ಅಂದ್ರೆ ಎಷ್ಟೆಷ್ಟು ಕರ್ಮ ಧ್ಯಾನ ಕರ್ಮ ವಿಪಾಕ ಅಂತ ಹೇಳ್ತಿದ್ನಲ್ಲ, ಅವಾಗ ಧ್ಯಾನ ಮಾಡಿ ನಾನು ಹಿಂಗ್ ಮಲಗಿದ ತಕ್ಷಣನೇ ನನ್ನ ಮುಂದೆ ಒಂದು ಆತ್ಮ ಬಂದು ನಿಂತ್ಕೊಂಡ್ಬಿಡೋದು. ಅಂದ್ರೆ ಆತ್ಮ ಮೀನ್ಸ್ ನಾವ್ ಏನು ತಪ್ಪು ಮಾಡಿರ್ತೀವಿ ಯಾವ್ದೋ ಜನ್ಮದಲ್ಲಿ, ಆಗ ತಪ್ಪು ಮಾಡಿ ನಾವ್ ಏನು ಯಾರಿಗೆ ತೊಂದರೆ ಕೊಟ್ಟು ಬಂದಿರ್ತೀವಿ ಆ ಆತ್ಮಗಳು ಬಂದು ಅಲ್ಲಿ ನಿಂತ್ಕೊಂಡ್ಬಿಡೋದು.
ನನಗೆ ಒಂದ್ಸಲ ಹಿಂಗೆ ಆಗಿತ್ತು. ನನಗೇನೋ ಯಾವ್ದೋ ಜನದಲ್ಲಿ ಏನೋ ಬರೀ ಹೆಣ್ಣಾಗಿರ್ತೀವಂತನಲ್ಲ, ಗಂಡಾಗಿರ್ತೀವಂತಲ್ಲ, ಎಲ್ಲಾ ತರ ಜೆಂಡರ್ನು ನಾವು ಇದು ಮಾಡ್ಕೊಂಡ್ ಬಂದಿರ್ತೀವಿ. ಆಗ ನಾನು ಕೇಳ್ಕೊಂಡೆ, ಯಾವ್ದಾರ ಜನದಲ್ಲಿ ನಾನು ಏನಾದ್ರು ತಪ್ಪು ಮಾಡಿದ್ರೆ, ಅಥವಾ ಗಂಡ ಆಗಿರ್ಬೋದು ಏನಾದ್ರು ಯಾರಿಗಾದ್ರೂ ಹೆಣ್ಮಕ್ಳಿಗೆ ತೊಂದರೆ ಕೊಟ್ಟಿದ್ರೆ, ಅತ್ಯಾಚಾರ ಅನಾಚಾರ ಹಿಂಗೇನಾದ್ರು ಮಾಡಿದ್ರೆ ಕ್ಷಮಿಸಿ ಅಂತ ಹೇಳ್ಕೊಂಡು ಧ್ಯಾನ ಮಾಡ್ಕೊಂಡು ಒಂದು ಅರ್ಧ ಗಂಟೆ ಮಾಡಿ ಮಲ್ಕೊಂಡೆ. ಆಗ ಇದಕ್ಕಿದ್ದಂಗೆ ಸ್ವಲ್ಪ ಸೌಂಡ್ ಆಗಕ್ ಸ್ಟಾರ್ಟ್ ಆಯ್ತು. ಅಂದ್ರೆ ಆಸ್ಟ್ರಲ್ಲಿ ನನಗೆ ಎಚ್ಚರ ಆಯ್ತು. ಫಿಸಿಕಲಿ ಮಲಗಿದೀನಿ, ಆಸ್ಟ್ರಲ್ಲಿ ಎಚ್ಚರದಲ್ಲಿದ್ದೀನಿ, ಅಂದ್ರೆ ಅರೆ ಎಚ್ಚರ ಸ್ಥಿತಿ. ಫುಲ್ಲು ಮಲಗೂ ಇಲ್ಲ, ಫುಲ್ ಎಚ್ಚರನೂ ಇಲ್ಲ, ಬಟ್ ನನ್ಗೆಲ್ಲ ಗೊತ್ತಾಗ್ತಿದೆ ರಿಯಾಲಿಟಿ. ಆತರ ನನ್ ಮಗ ಮಲಗಿದಾನ, ಮನೇಲಿ ರಜಾ ಇತ್ತು, ಅವಾಗ ಅವ್ನು ಮಲ್ಕೊಂಡಿದ್ದಾನೆ. 11 o'clock ಆಲ್ಮೋಸ್ಟ್. ನನ್ ಮಗಳು ಆಟ ಆಡಕ್ ಹೋಗಿದ್ದಾಳೆ, ನಾನು ಡೋರ್ ಕ್ಲೋಸ್ ಮಾಡಿದೀನಿ. ಸೌಂಡ್ ಆಯ್ತು. ಅರೆ, ನನ್ ಮಗಳು ಹೊರಗಿದ್ದಾಳೆ, ಡೋರ್ ಕ್ಲೋಸ್ ಆಗಿದೆ, ಮನೇಲಿ ಬೇರೆ ಮಗ ಮಲಗಿದ್ದಾನೆ, ಯಾರು ಇಲ್ಲ, ಏನಕ್ಕೆ ಇದು ಸೌಂಡ್ ಆಗ್ತಿದೆ, ಏನಕ್ಕೆ ಈ ತರ ಆಗ್ತಿದೆ ಅಂತ ಅವಾಗ ಕಣ್ ತೆಗೆದು ನೋಡ್ತೀನಿ. ನನ್ನ ಒಂದು ಅಪೋಸಿಟ್ ಅಲ್ಲಿ ಒಂದು ಕಪ್ಪು ಆಕೃತಿ ಹೀಗೆ ಹೀಗೆ ಓಡಾಡ್ತಾ ಇದೆ. ನನಗೆ ತಕ್ಷಣ ಭಯ ಅನ್ನಿಸ್ತು, ಯಾರಿದ್ ಹಿಂಗ್ ಬಂದಿದಾರಲ್ಲ ಅಂತ ಅಂದ್ಕೊಂಡು, ಅದು ಸಿಟ್ಟಲ್ಲಿ ಏನೋ ಮಾತಾಡ್ತಾ ಇದೆ. ನಂಗೆ ಬೈತಾ ಇದೆ ಏನೋ ಅದು ಆತ್ಮ. ಏನ್ ಬೈತಾ ಇದೆ ನನಗೆ ಕೇಳಿಸ್ತಾ ಇದೆ, ಅರ್ಥ ಆಗ್ತಾ ಇಲ್ಲ ನನ್ಗೆ, ಅದು ಲ್ಯಾಂಗ್ವೇಜ್ ಅರ್ಥ ಆಗ್ತಿಲ್ಲ. ಆಮೇಲೆ ನನಗೆ ಗೊತ್ತಾಯ್ತು, ಓಕೆ ನಾನು ಏನೋ ತಪ್ಪು ಮಾಡಿದೀನಿ, ಅದಕ್ಕೆ ಏನೋ ಬಂದಿದೆ, ಓಕೆ ನನ್ಗೆ ಸಾರಿ ಕೇಳ್ಕೊಬೇಕು ಅಂತ ಅಂದ್ಕೊಂಡು, ಅಲ್ಲಿ ಆಗ್ಲೇ ಆತ್ಮಸ್ಥಿತಿಯಲ್ಲಿ ಬಂದ್ಬಿಟ್ಟಿತ್ತು ನನಗೆ. ನಾನು ಏನೋ ತಪ್ಪು ಮಾಡಿದ್ದೀನಿ, ದಯವಿಟ್ಟು ನನಗೆ ಕ್ಷಮಿಸು ಅಂತ ಅಲ್ಲಿ ಆತ್ಮಸ್ಥಿತಿಯಲ್ಲಿ ಕೇಳ್ತಾ ಇದ್ದೀನಿ. ಕೇಳಿದ ತಕ್ಷಣನೇ ಅದು ಸ್ವಲ್ಪ ಸುಮ್ಮನಿತ್ತು, ನಾನು ನೋಡ್ತು. ಆಮೇಲೆ ರಿಟರ್ನ್ ಅದು ನನಗೆ ಹೇಳ್ತಾ ಇದೆ, ಅಂದ್ರೆ ಎಕ್ಸ್ಪ್ರೆಷನ್ ಕೊಡ್ತಾ ಇದೆ, ಬೈತಾ ಇದೆ. ಮತ್ತೆ ಅದು ಒಪ್ಕೊಂಡ್ಲಿಲ್ಲ, ನನ್ಗೆ ಸಾರಿ ಒಪ್ಕೊಂಡ್ಲಿಲ್ಲ. ಅಲ್ಲಿಗೆ ನನ್ಗೆ ಅರ್ಥ ಆಯ್ತು, ನಾನು ಏನೋ ಮಾಡ್ಬಾರ್ದು ಮಾಡಿದೀನಿ, ಅದು ಒಪ್ಕೊಂತಿಲ್ಲ ನಾನು ಸಾರಿ ಅಂತ ಅಂದ್ಕೊಂಡು, ಏನೋ ಕಷ್ಟಪಟ್ಟು ನಾನು ಮಾಸ್ಟರ್ಸ್ ಎಲ್ಲ ನೆನ್ಸ್ಕೊಂಡು ಎತ್ ಕುತ್ಕೊಂಡು ಅಲ್ಲಿ ನೆಲದ ಮೇಲೆ ಮತ್ತೆ ತಲೆ ಇಟ್ಬಿಟ್ಟು ನಮಸ್ಕಾರ ಮಾಡಿ ಕ್ಷಮೆ ಕೇಳ್ಕೊಂಡೆ. ಮತ್ತೆ ಆಮೇಲೆ ನನ್ಗೆ ರಮ್ಯಾ ಮೇಡಮ್, ಅಮೃತ ಮೇಡಮ್ ಇವ್ರನ್ನೆಲ್ಲ ಕೇಳ್ತಾ ಮತ್ತೆ ಎಲ್ಲ ಹೇಳ್ದೆ, ಹಿಂಗೆ ಎಕ್ಸ್ಪೀರಿಯನ್ಸ್ ಆಯ್ತಂತ. ಅವ್ರು ಮತ್ತೆ ಡೈಲಿ ಒಂದ್ 11 days ಕರ್ಮ ವಿಪಾಕ, ಅಂದ್ರೆ ಕ್ಷಮೆ ಕೇಳ್ಕೊಳ್ಳಿ, ಈ ತರ ಮಾಡ್ತಾ ಹೋಗಿ ಅಂದ್ರು. ಆಮೇಲೆ ನೆನೆಸ್ಕೊಂಡೆ, ನನ್ ಏನ್ ಹೇಳಿದ್ದೆ, ಯಾಕೆ ಈ ತರ ಬಂತು, ಯಾರಿದು ಅಂತ ಅಂದ್ಕೊಂಡೆ. ಆವಾಗ ಗೊತ್ತಾಯ್ತು ನನಗೆ, ನನ್ನಿಂದ ಒಂದು ತೊಂದರೆಗೊಳಗಾದಂತ ಹೆಣ್ಣು ಆತ್ಮ ಅದು. ಯಾವ್ದೋ ಒಂದು ಲೈಫ್ ಟೈಮ್ ಅಲ್ಲಿ ನಾನು ಒಂದು, ಅಂದ್ರೆ ಒಂದು ಗಂಡ್ಸಾಗಿ ಹುಟ್ಟಿರ್ತೀವಲ್ಲ, ಅಂದ್ರೆ ಹುಡುಗ ಆಗಿ ಬಾಯ್ ಆಗಿ ಹುಟ್ಟಿರ್ತೀವಲ್ಲ, ಆ ಟೈಮಲ್ಲಿ ನಾನು ಆತರ ಏನು ಕಾಟ ಅಥವಾ ಏನ್ ತೊಂದರೆ ಕೊಟ್ಟಿದ್ದೀನಿ, ಅದನ್ನ ಅನುಭವಿಸಿರೋವಂತ ಒಂದು ದುರಾತ್ಮ ಒಂದು ಅಂತ ಹೇಳ್ಬೋದು, ಅಥವಾ ಒಂದು ದುರ್ಗತಿಗೆ ಬಂದಿರುವಂತ ಆತ್ಮ ನನ್ನಿಂದ ಬಂದಿರುವಂತದ್ದು. ಅಂದ್ರೆ ನಾನೇ ಕಾರಣ ಆದ ಆ ಸ್ಥಿತಿಗೆ. ಆಗ ಅಲ್ಲಿ ಕ್ಷಮೆ ಕೇಳ್ಕೊಂಡು ಅಲ್ಲಿಗೆ ನಂಗೆ ಅರ್ಥ ಆಯ್ತು, ಯಾವ ಲೆವೆಲಿಗೆ ಕೇಳ್ತಾ ಹೋಗ್ತಾ ಇದೆ ಅಂದ್ರೆ ತುಂಬಾ ಡೀಪ್ ಆಗಿ ಕೇಳ್ತಾ ಇದೆ, ತುಂಬಾ ಇಮೋಷನಲ್ ಆಗಿ ಕೇಳ್ತಾ ಇದೆ. ಆಗ ಮೆಲ್ಲಕ್ಕೆ ನಂಗೆ ಅದು ರಿಲೀಸ್ ಆಗ್ತಾ ಹೋಗೋದು ನನ್ಗೆ ಗೊತ್ತಾಗ್ತಾ ಹೋಯ್ತು. ಇದೇ ತರ ಮಾಡ್ಕೊಂಡು ಡೇಲಿ ಮಲ್ಕೊಳ್ತಾ ಹೋದಾಗ, ಆ ಟೈಮಲ್ಲಿ ಕೂಡ ಅಷ್ಟೇ ನನ್ಗೆ ಯಾರೋ ಬಂದು ತುಂಬಾ ಪ್ರೆಸ್ ಮಾಡಿ ಇಟ್ಕೊಂಡಂಗ ಆಗೋದು. ಆ ಟೈಮಲ್ಲಿ ನನ್ನ ಕರ್ಮ ತೋರ್ಸೋರು. ಅದ್ರಲ್ಲಿ ಒಬ್ಬ ಅಪ್ಪ ಮಗನ ತೋರ್ಸಿದ್ದಾರೆ. ಅಪ್ಪನ ಫೇಸ್ ತೋರಿಸಿದ್ರೆ, ಮಗನ್ ಫೇಸ್ ತೋರಿಸ್ಲಿಲ್ಲ ನನಗೆ. ಅವಾಗ ಗೊತ್ತಾಯ್ತು ನನ್ಗೆ, ಆ ತಂದೆಗೂ ಕೂಡ, ಅಂದ್ರೆ ಯಾರೋ ಒಬ್ಬ ವ್ಯಕ್ತಿಗೂ ಕೂಡ ನಾನು ಹಿಂಗೆ ಏನೋ ಮಾಡಿದೀನಿ ಅಂದ್ಕೊಂಡು ಅಲ್ಲಿ ಸಾರಿ ಕೇಳಿದ್ಮೇಲೆ ನನ್ನನ್ನ ಎದ್ದೊಳಕ್ ಬಿಟ್ರು. ಅಲ್ಲಿ ತನಕ ನಂಗೆ ಎದ್ದೊಳಕ್ ಬಿಡ್ತಿಲ್ಲ. ಇದೇ ತರದಲ್ಲಿ ಒಂದ್ 2-3 ಸಲ ನನ್ಗಾಯ್ತು. ಆಮೇಲೆ ಬರ್ತಾ ಬರ್ತಾ ನನ್ಗೆ ಎಷ್ಟೊಂದು ಒಂದು ಸೋಲ್ಗಳು ಕಾಣ್ತಾ ಹೋಯ್ತು ಅಂದ್ರೆ, ನನ್ಗೆ ಒಂದು ಧ್ಯಾನ ಮಾಡ್ತಾ ಮಲ್ಕೊಂಡಾಗ್ಲೂ ಕೂಡ, ಒಂದು ಏನ್ ಶಿವರಾತ್ರಿ ಇತ್ತು, ಆ ಟೈಮಲ್ಲಿ ಕೂಡ ಧ್ಯಾನ ಮಾಡಿ ಮಲಗಿದೀನಿ. 1 ಗಂಟೆ ಆಗಿದೆ, ಮಿಡ್ ನೈಟ್ ಆಗ್ಲೆ ಧ್ಯಾನ ಮಾಡಿ ಮಲ್ಕೊಂಡೆ. ಆ ಟೈಮಲ್ಲಿ ಇನ್ನೇನ್ ಕಣ್ಣು ಮುಚ್ಕೊಂಡ ತಕ್ಷಣ ನನ್ನ ಅಪೋಸಿಟ್ ಅಲ್ಲಿ ಬಂದು ಒಂದು ಸೇಮ್ ಆಸ್ ಇಟ್ ಈಸ್ ಒಂದು ಕಪ್ಪು ಆಕೃತಿಯಲ್ಲಿ ಒಂದು ಆತ್ಮ ಬಂದು ನಿಂತ್ಕೊಂಡ್ಬಿಟ್ಟಿದೆ. ನನಗ್ ನೋಡಿ ಎದೆ ಡಗ್ ಅನ್ಬಿಡ್ತು ಆ ಟೈಮಿಗೆ. ಯಾಕಂದ್ರೆ ಕತ್ಲು ಬೇರೆ, ರಾತ್ರಿ ಬೇರೆ, ಅದು ಕೂಡ ಕಪ್ಪು ಆಕೃತಿಯಲ್ಲಿ ನಿಂತ್ಕೊಂಡ್ಬಿಟ್ಟಿದೆ. ಯಪ್ಪ ಏನಿದು ಹಿಂಗ್ ಬಂದ್ ನಿಂತ್ಕೊಂಡ್ಬಿಟ್ಟಿದ್ಯಲ್ಲ, ಹಂಗಾರೆ ನಾನು ಏನೋ ಮತ್ತೆ ಮಾಡಿದೀನಲ್ಲ, ಏನ್ ಅಪ್ಪ ಮಾಡೋದು ಅಂದ್ಕೊಂಡು ಅಲ್ಲೇ ಬಡಬಡಾಯಿಸ್ತಿದೀನಿ ನಾನು. ಓಕೆ ಸಾರಿ ಕೇಳ್ಬೇಕು, ನಾನು ಏನೋ ಮಾಡಿದೀನಿ ಅಂದ್ಕೊಂಡು ಅಲ್ಲೇ ಸಾರಿ ಕೇಳ್ದೆ. ಅವಾಗ ಅಂದ್ರೆ ನಾನು ಏನೋ ಮಾಡಿದೀನಿ, ದಯವಿಟ್ಟು ಕ್ಷಮಿಸಿ, ನನ್ಗೆ ಗೊತ್ತಾಗಿಲ್ಲ, ನಾನು ಮಾಡ್ಬಿಟ್ಟಿದೀನಿ ಈ ತರ ಅಂದ್ಕೊಂಡು ಸಾರಿ ಕೇಳಿ ಆಮೇಲೆ ಮಲಗಕ್ ನೋಡ್ತಾ ಇದೀನಿ. ಬಟ್ ಭಯ, ಕಣ್ಮುಚ್ಚಿದ್ರೆ ಎಲ್ಲಿ ಕಾಣುತ್ತಂತ ಭಯ. ಆಮೇಲೆ ಏನೋ ಮಾಡ್ಕೊಂಡು ಮಲ್ಕೊಂಡೆ. ಆ ಟೈಮ್ಗೆ ಬಲವಂತವಾಗಿ ನಿದ್ದೆ ಬಂದ್ಬಿಡ್ತದೆ, ಹೇಳಕ್ಕೆ ಆಗ್ಲಿಲ್ಲ, ಅಷ್ಟು ನಿದ್ದೆ ಇತ್ತು. ಆಮೇಲೆ ಅದು ಕಾಣ್ಲಿಲ್ಲ ನನ್ಗೆ, ಅದು ರಿಲೀಸ್ ಆಯ್ತು. ಅಂದ್ರೆ ಕೆಲವೊಂದು ಒಪ್ಕೊಳ್ಳುತ್ತೆ ಸಾರಿ ಕೇಳಿದನ್ನ, ಕೆಲವೊಂದು ಆತ್ಮಗಳು ಒಪ್ಕೊಳ್ಳಲ್ಲ. ಯಾಕಂದ್ರೆ ನಾವು ಅಷ್ಟು ದೊಡ್ಡದಾಗ ಗಾಯ ಮಾಡ್ಬಿಟ್ಟು ಒಂದೇ ಸಲ ಸಣ್ಣದಾಗ ಸಾರಿ ಅಂತ ನಾವ್ ಒಂದ್ ಮಾತು ಹೇಳಿದ ತಕ್ಷಣ ಹೇಗ್ ಒಪ್ಕೊಳಕ್ ಸಾಧ್ಯ? ಇಲ್ಲ ಅಲ್ವಾ? ಅದು ಒಪ್ಕೊಳ್ಳೋ ಒಂದು ಲೆವೆಲ್ಗೆ ನಾವು ಕೇಳ್ಬೇಕಾಗುತ್ತೆ. ಸಣ್ಣದಾಗಲ್ಲ, ದೊಡ್ಡದಾಗ ಕೇಳ್ಬೇಕಾಗತ್ತೆ. ಆ ಲೆವೆಲ್ಗೆ ಪಶ್ಚಾತ್ತಾಪ ಪಡ್ಬೇಕು, ಇನ್ನೊಂದ್ಸಲ ಆ ತರ ತಪ್ಪನ್ನ ಮಾಡದೇ ಇರೋ ತರದಲ್ಲಿ, ಆ ತರದಲ್ಲೆಲ್ಲ ಆಗ್ಬೇಕು. ಇದೇ ತರದಲ್ಲಿ ಇನ್ನೊಂದು ಎಕ್ಸ್ಪೀರಿಯನ್ಸ್ ಆದಾಗ್ಲೂ ಅದೇ ತರ ಮಾಡಿದಾಗ, ಆಗ ತುಂಬಾ ಹತ್ತು ಬಿಟ್ಟು ನಾನು ಸಾರಿ ಕೇಳ್ಕೊಂಡಿದ್ದೆ. ಆಗ ಕೂಡ ಹಿಂಗೆ ಮಲ್ಕೊಂಡಿದೀನಿ, ಕರೆಕ್ಟಾಗಿ ಒಂದು ಔಟ್ಲೈನ್, ಒಂದು ವೈಟ್ ಕಲರ್ ಅಲ್ಲಿ ಡ್ರಾ ಮಾಡಿದಾಗ ಹೇಗಿರುತ್ತೆ ಆ ತರದೊಂದು ಒಬ್ಬ ಜೆಂಟ್ಸ್ ಮುಖ ಕಾಣಿಸ್ತಾ ಇದೆ. ಆ ಮುಖ ಬಂದು ನನ್ನ ಹತ್ರ ಬಂದು ನಿಂತ್ಕೊಂಡು ನನ್ನ ತುಂಬಾ ಪ್ರೀತಿಯಿಂದ ನೋಡ್ತಾ ಇದೆ. ಬಂದು ನನ್ನ ಮುಖ ಹತ್ರ ಹಿಂಗ್ ಮುಖ ಇಟ್ಕೊಂಡು ಏನೋ ಪ್ರೀತಿಯಿಂದ ಮಾತಾಡ್ತಾ ಇದೆ. ಬಟ್ ನಂಗೆ ಅರ್ಥ ಆಗ್ತಾ ಇಲ್ಲ ಏನು ಅಂತ. ಯಾಕಂದ್ರೆ ನಾನು ಅಷ್ಟೊತ್ತಾಗಲೇ ತುಂಬಾ 10 ಸಾರಿ ಕೇಳಿದ್ದೆ, ಬಹಳ ಬೇಜಾರಲ್ಲಿ
ಸಾರಿ ಕೇಳಿದ್ದೆ. ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡಿದೆ ಅದು. ಅದನ್ನ ನನ್ನ ಹತ್ರ ಏನು ಮಾತಾಡ್ತಾ ಇದೆ, ನನ್ಗೆ ಅರ್ಥ ಆಗ್ಲಿಲ್ಲ. ಅವಾಗ ನಾನೇನ್ ಅಂದ್ಕೊಂಡೆ, ಸೋಲ್ ಲೆವೆಲ್ ಅಲ್ಲಿ ಎಚ್ಚರ ಆಗಿದೆ ನನಗೆ. ಓಕೆ, ಇವ್ರು ಬಂದಿದ್ದಾರೆ, ಯಾರು ಅಂತ ಗೊತ್ತಾಗ್ತಿಲ್ಲ ನನಗೆ, ಈಗ್ಲೇ ಸಾರಿ ಕೇಳಬೇಕು ಅಂತ ಅಂದ್ಕೊಂಡು ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮಿ, ಇದಿಷ್ಟೇ ನನಗೆ ಅವಾಗ ಹೇಳ್ಬೇಕಾಗಿ ಬಂದಿದ್ದು. ನನ್ ಮನ್ಸಿಗೆ ಅಷ್ಟೇ ಬಂತು, ಅಷ್ಟೇ ಹೇಳಿದೆ. ಜಸ್ಟ್ ಹೀಗೆ ನೋಡ್ತಾ ಇದೆ, ಫುಲ್ ಎಮೋಷನಲ್ ಆಗಿ ನೋಡ್ತಾ ಇದೆ. ಆ ಎಮೋಷನಲ್ ಫೇಸ್ ಅಲ್ಲಿ ಕಾಣಿಸ್ತಾ ಇದೆ, ಅಷ್ಟು ಎಮೋಷನಲ್ ಆಗಿ ನೋಡ್ತಾ ಇದೆ ನಾನು. ಆಮೇಲೆ ನೋಡ್ಬಿಟ್ಟು ಅದು ಅಕ್ಸೆಪ್ಟ್ ಮಾಡ್ಕೊಂತು ಅನ್ಸುತ್ತೆ ಐ ಥಿಂಕ್. ಆಮೇಲೆ ಕಾಣಿಸ್ಲಿಲ್ಲ ನನ್ಗದು. ಇದೇ ತರದಲ್ಲಿ ಎಷ್ಟೊಂದು ಆತ್ಮಗಳ ಅನುಭವಗಳು ತುಂಬಾ ಆಗ್ತಾ ಹೋಯ್ತು. ಅಂದ್ರೆ ಧ್ಯಾನಕ್ಕೆ ಬಂದ ಒಂದು ಬೆನಿಫಿಟ್, ಎಷ್ಟೋ ಜನಕ್ಕೆ ಬೆನಿಫಿಟ್ ಅಂತ ಯಾರು ಕೇಳೋದಾದ್ರೆ ಈ ತರಹದಲ್ಲಿ ಕ್ಲೀನ್ ಅಪ್ ಆಗ್ತಾ ಬರ್ತೀವಿ. ಹೇಗೆ ನಾವು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಎಲ್ಲ ಚೆನ್ನಾಗಿ ಶುದ್ಧಿಯಾಗಿ ಹೋಗ್ತೀವಿ, ನಾವು ಸ್ನಾನ ಮಾಡ್ಕೊಂಡು ಒಳ್ಳೆ ಬಟ್ಟೆ ಹಾಕೊಂಡು ಮಡಿಯಿಂದ ಹೆಂಗ್ ಹೋಗ್ತೀವಿ, ಆಗ ಹೋದಾಗ ದೇವ್ರ ದರ್ಶನ ಮಾಡ್ಕೊಂತೀವಲ್ಲ, ಅದೇ ತರಹದಲ್ಲಿ ನಾವು ಇಲ್ಲಿ ಧ್ಯಾನಕ್ಕೆ ಅಂತ ಬಂದು ಕುತ್ಕೊಂಡಾಗ ಆ ಒಂದು ಉನ್ನತಾತ್ಮ, ಅಂದ್ರೆ ಆ ಒಂದು ನಮ್ಮ ಹೈಯರ್ ಸೆಲ್ಫ್, ಆ ಒಂದು ಯೂನಿವರ್ಸಲ್ ಏನಂತ ಹೇಳ್ತೀವಿ, ಆ ಒಂದು ಮಾಸ್ಟರ್ಸ್ ನಾವು ಹೈಯರ್ ಮಾಸ್ಟರ್ಸ್ ನಮ್ಮ ಮೀಟ್ ಆಗ್ಬೇಕು ಅಂತಂದ್ರೆ ನಾವ್ ಎಷ್ಟು ಕ್ಲೀನ್ ಅಪ್ ಆಗ್ಬೇಕು ಅಂದ್ರೆ, ಎಷ್ಟು ಜನ್ಮವನ್ನ ಪಡ್ಕೊಂಡ್ ಬಂದಿರ್ತೀವಲ್ಲ, ಆ ಎಲ್ಲ ಜನ್ಮದ ಒಂದು ಬಂಧ, ಒಳ್ಳೇದು ಕೆಟ್ಟದು ಏನೆಲ್ಲ ಮಾಡಿರ್ತೀವಿ, ಆ ಪಾಪಗಳು ಏನಾದ್ರು ಇರ್ತಾವಲ್ಲ, ಆ ಪಾಪಗಳನ್ನೆಲ್ಲ ಕ್ಲೀನ್ ಅಪ್ ಮಾಡ್ತಾ ಬರುತ್ತೆ ಈ ಧ್ಯಾನ. ಈ ತರದಲ್ಲಿ ನಾವು ಸಾರಿ ಕೇಳ್ತಾ ಇರ್ಬೇಕು. ಹಾಗೆ ನಮ್ಮ ಧ್ಯಾನ ಮಾಡ್ತಾ ಮಾಡ್ತಾ ನಮ್ಮ ಎನರ್ಜಿ ಜಾಸ್ತಿ ಆಗ್ತಾ ಅದು ಕ್ಲೀನ್ ಅಪ್ ಆಗ್ತಾ ಬರುತ್ತೆ. ಹೀಗೆ ಎಷ್ಟೊಂದು ಎಕ್ಸ್ಪೀರಿಯನ್ಸ್ ಗಳೆಲ್ಲ ಹಾಕ್ತಾ ಹೋದು. ಹಾಗೆ ಬರ್ತಾ ಬರ್ತಾ ಧ್ಯಾನನೂ ಮಾಡ್ತಾ ಹೋದೆ, ಈಗ್ಲೂ ಚೆನ್ನಾಗ್ ಅನಿಸ್ತಾ ಇದೆ. ಈಗ ಅಟ್ ಪ್ರೆಸೆಂಟ್ ಸನ್ಮಾನ್ಯ ಶ್ರೀ ಪ್ರಭಾವತಿ ಅಮ್ಮನವರ ಒಂದು ಗ್ರೂಪ್ ಅಲ್ಲಿ ಇದೀನಿ. ಅಲ್ಲಿ ಕೂಡ ಗ್ರೂಪ್ ಅಡ್ಮಿನ್ ಆಗಿ ಒಂದು ಸರ್ವಿಸ್ ಮಾಡೋ ಯೋಗ ಕೂಡ ಸಿಕ್ತು. ಅವಾಗೆಲ್ಲ ಹೇಳ್ಕೊಳ್ತಾ ಇದ್ದೆ ನಾನು ಯೂನಿವರ್ಸ್ಗೆಲ್ಲ, ಹಿಂಗೇನಾದ್ರು ಸರ್ವಿಸ್ ಮಾಡ್ಬೇಕು, ನನ್ಗೆ ಏನಾದ್ರು ಅವಕಾಶ ಮಾಡ್ಕೊಡಿ ಅಂತ. ಆ ಟೈಮಲ್ಲೆಲ್ಲ ಕೇಳ್ಕೊಂಡಾಗ ನನ್ಗೆ ಯೂನಿವರ್ಸ್ ಈ ತರದಲ್ಲಿ ನನಗೆ ಅವಕಾಶ ಕೊಟ್ಟಿದ್ದು. ಈಗ ಅಲ್ಲಿ ಕೂಡ ಇದೀನಿ. ನಾನೊಬ್ಳೆ ಅಲ್ಲ, ನಂತರ ಎಷ್ಟೊಂದ್ ಜನ ಅಲ್ಲಿ ಅಡ್ಮಿನ್ಸ್ ಇದ್ದಾರೆ, ಅವರೆಲ್ಲರೂ ಕೂಡ ಅಲ್ಲಿ ಸರ್ವಿಸ್ ಮಾಡ್ತಾ ಇದ್ದಾರೆ. ಅಲ್ಲಿ ಅಮ್ಮರ ಜೊತೆಗೆ ಕ್ಲಾಸ್ ಅಲ್ಲಿ ನಾನು ಅಟೆಂಡ್ ಆಗ್ತಾ ಅಲ್ಲಿದ್ದೀನಿ. ಇಷ್ಟು ಇನ್ನು ಧ್ಯಾನ ಅನುಭವ ಇನ್ನು ಡೀಟೇಲ್ ಆಗಿ ಕೆಲವೊಂದಿರುತ್ತೆ, ಬಟ್ ಆದಷ್ಟು ಈಗ ಕೊಟ್ಟಿರೋ ಟೈಮ್ ಅಲ್ಲಿ ಆದಷ್ಟು ಇಷ್ಟು ಕವರ್ ಮಾಡಿದೀನಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್. ಬಹಳ ಅದ್ಭುತ. ಕೊನೆಯಲ್ಲಿ ತಾವು ಹೇಳಿದ್ದು ನಿಜವಾಗ್ಲು ನಮ್ಗೆ ಸ್ವಾಧ್ಯಾಯ ನೀಡೋರೆಲ್ಲ ಇವನ್ ನಮ್ಮ ಗುರುಗಳು ಆಗಾಗ ಹೇಳ್ತಾ ಇರ್ತಾರೆ, ನಮ್ಮ ಕರ್ಮವನ್ನ ಕಳ್ಕೋಬೇಕಾದ್ರೆ ಸಾಕಷ್ಟು ಧ್ಯಾನವನ್ನ ಮಾಡ್ಬೇಕು ಅಂತ. ನಿಮ್ಮ ಅನುಭವನ ಕೇಳಿದ್ರೆ ನಿಜವಾಗ್ಲು ಎಲ್ಲರೂ ಸಹ ಇದನ್ನ ಧ್ಯಾನದಿಂದ ನಾವು ಕಳಿಬಹುದು ಅಂತ ಹೇಳತಕ್ಕಂಥದ್ದು ಬಹಳ ಅರ್ಥ ಆಯ್ತು. ಓಕೆ, ಮಾಸ್ಟರ್ಸ್ ಮೇಡಮ್ ಅವರು ತುಂಬಾ ಚೆನ್ನಾಗಿ ಧ್ಯಾನ ಅನುಭವವನ್ನ ಹೇಳಿದ್ದಾರೆ. ಬಹುಶಃ ಎಷ್ಟು ಜನರಿಗೆ ಈ ತರದ ಅನುಭವ ಆಗಿದೆ ಅಥವಾ ಆಗ್ತಾ ಇದೆ, ಅಥವಾ ಕೆಲವರಿಗೆ ತುಂಬಾ ಸಲ ಕೇಳ್ಕೊಂಡಿದ್ದಾರೆ ನಮ್ಗೇನು ಅನುಭವನೇ ಆಗುದಿಲ್ಲ ಅಂತ ಹೇಳ್ತಾ. ಸೊ ಇದೆಲ್ಲ ಡಿಪೆಂಡ್ಸ್ ಅಂತ ನನ್ಗನ್ಸುತ್ತೆ. ಈ ಆತ್ಮಗಳು ಜೊತೆಗೆ ಹೇಗೆ ಕನೆಕ್ಟಿವಿಟಿ ಅಂತ ಬರ್ತದೆ, ಇದು ಬಹುಶಃ ಒಂದು ನಮ್ಮ ಪೂರ್ವ ಜನ್ಮದ ಒಂದು ಪುಣ್ಯನೋ, ಅಥವಾ ಆವಾಗ ಏನಾದ್ರೂ ಈ ತರದ ಒಂದು ಧ್ಯಾನದಲ್ಲಿತ್ತು ಅಥವಾ ಯೋಗಿಗಳಾಗಿರತಕ್ಕಂಥದ್ದು ಈ ತರ ಅದು ಕೂಡ ಮೆಸೇಜ್ ಬಂದಿತ್ತು ಆಲ್ರೆಡಿ. ನನಗೆ ಧ್ಯಾನ ಮಾಡಿ ಮಲ್ಕೊಂಡಾಗ ಇದೇ ತರ ಮೆಸೇಜ್, ಹೈಯರ್ ಡೈಮೆನ್ಷನ್ ಇಂದ ಶಾಪಗ್ರಸ್ತೆಯಾಗಿ ಇಲ್ಲಿಗೆ ಬಂದಿದೀಯಾ ಅಂತ ಮೆಸೇಜ್ ಬರ್ತಾ ಇತ್ತು. ಅವಾಗ ಅನ್ಕೊಂಡೆ ಏನ್ ಮಾಡ್ಬಾರ್ದು ಮಾಡಿದೀನಪ್ಪ, ಇದೇನಪ್ಪ ಇಲ್ಲಿಗೆ ಬಂದ್ಬಿಟ್ಟಿದೀನೋ ಅನ್ಕೊಂಡೆ ನಾನು ಅವಾಗ ಮನ್ಸಲ್ಲಿ, ಏನೋ ಮಾಡಿದೀನಿ ಹಂಗಾದ್ರೆ ಅಂತ. ಅದು ಒಂದು ಮೆಸೇಜ್ ಗೊತ್ತಾಯ್ತು ಮೇಡಮ್. ಅದ್ ಬಿಟ್ರೆ ಇನ್ನು ನಮ್ಮ ಸೀನಿಯರ್ ಮಾಸ್ಟರ್ ಮೇಡಮ್ ಇದಾರಲ್ಲ ಪ್ರಭಾವತಿ ಅಮ್ಮ ಅವ್ರಿಗೆ ನನ್ನ ಜನ್ಮ ರಹಸ್ಯ ಗೊತ್ತಾಗಿದೆ, ಬಟ್ ಅವ್ರಿಗೆ ಗೊತ್ತಾಗಿರೋದು, ಬಟ್ ಅದ್ ನನಗಿನ್ನೂ ಅನುಭವ ಆಗಿಲ್ಲ. ಹಾಗಾಗಿ ನಾನು ಅದನ್ನ ಸದ್ಯಕ್ಕೆ ಹೇಳ್ಕೊಳ್ತಾ ಇಲ್ಲ. ಅದು ಹೇಳಿದಾರೆ ಆಲ್ರೆಡಿ ಅವರು ಏನು ಅಂತ, ನನಗೆ ಅನುಭವ ಆದಾಗ ಹೇಳ್ಕೊಳ್ಳೋಣ ಅಂತ ಸುಮ್ನೆ ಇದೀನಿ. ಅದನ್ನ ಈ ತರ ಒಂದು ಎಕ್ಸ್ಪೀರಿಯನ್ಸ್ ಆಯ್ತು. ಜೊತೆಗೆ ಇನ್ನೂ ಅನ್ಎಕ್ಸ್ಪೆಕ್ಟೆಡ್ ಅಂದ್ರೆ ಆತ್ಮಲೋಕದ ನಿಯಮಗಳು ಅಂತ ಒಂದು ಜಸ್ಟ್ ಒಂದು ಬುಕ್ ರೀಡಿಂಗ್ ಕೂಡ ಕಂಪ್ಲೀಟ್ ಆಗಿತ್ತು. PCSP ಅವಕಾಶ ಸಿಕ್ಕಿತ್ತು. ಯಾಕಂದ್ರೆ ಆತ್ಮಗಳಿಗೆ ಸಂಬಂಧಪಟ್ಟಂಗೆ ಎಕ್ಸ್ಪೀರಿಯನ್ಸ್ ಆಗ್ತಾ ಇತ್ತು. ಅದು ಕೂಡ ನಂಗೆ ಬುಕ್ ಕೂಡ ನನ್ನೇ ಹುಡ್ಕೊಂಡ್ ಬಂದಿತ್ತು ಅನ್ಎಕ್ಸ್ಪೆಕ್ಟೆಡ್ ಆಗಿ, ನನ್ನ ಫ್ರೆಂಡ್ ಕಡೆಯಿಂದ. ತಗೋಬೇಕನ್ನೋ ಇಂಟೆನ್ಷನ್ ಇರ್ಲಿಲ್ಲ, ಬಟ್ ಆ ಬುಕ್ ಬಂದಾಗ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗ್ತಾ ಇತ್ತು ನನಗೆ. ಸೋಲ್ ಲೆವೆಲ್ ಅಲ್ಲೆಲ್ಲ ನಂಗೆ ಒಂದೆರಡು ಸೋಲ್ಗಳು ಕಾಣೋದು ನನಗೆ, ಅವಕ್ಕೆಲ್ಲ ಗೈಡ್ ಮಾಡ್ತಾ ಇದ್ದೆ, ಈ ಕಡೆ ಹೋಗಿ ಈ ತರ ಇದೆ, ಬೆಳಕಿನ ಲೋಕ ಈ ಕಡೆ ಇದೆ ಅಂತಂದೆಲ್ಲ ಗೈಡ್ ಮಾಡ್ತಿದ್ದೆ. ಆ ತರ ಎಕ್ಸ್ಪೀರಿಯನ್ಸ್ ಆಗೋದು. ಅದೇ ಕೆಲವೊಂದು ಬುಕ್ ರೀಡಿಂಗ್ ಕೂಡ ನಾನ್ ಸೆಲೆಕ್ಟ್ ಮಾಡೋದಲ್ಲ, ಅದು ಯೂನಿವರ್ಸ್ ಸೆಲೆಕ್ಟ್ ಮಾಡ್ಬಿಟ್ಟು ಕೊಡ್ತಾ ಇತ್ತು. ಆ ತರ ಎಲ್ಲ ಅಂದ್ರೆ ಕೊಪ್ಪಳದಲ್ಲಿ ಅಷ್ಟೇ, ಕೊಪ್ಪಳದಲ್ಲಿ ಒಂದು 6 ಮಂತ್, ಆಲ್ಮೋಸ್ಟ್ 6 or 7 ಮಂತ್ ಒಂದು ಕೆಲವೊಂದು ಬುಕ್ಗಳೆಲ್ಲ ಕಂಟಿನ್ಯೂಸ್ ರೀಡಿಂಗ್ ಆಗಿತ್ತಲ್ಲಿ. ಅದಾದ್ಮೇಲೆ ಬ್ರೇಕ್ ಆಯ್ತು. ನೆಕ್ಸ್ಟ್ PCSP ಅಲ್ಲಿ ಅವಕಾಶ ಸಿಕ್ಕಿತು. ಅದಾದ್ಮೇಲೆ ನೆಕ್ಸ್ಟ್ ಈಗ ಸಿಕ್ಕಿದೆ ನಿಮ್ಮ ಒಂದು ಮಹಾವತಾರ್ ಫೌಂಡೇಶನ್ ಅಲ್ಲಿ ನಡೀತಾರ ಈ ಒಂದು ಸ್ವಾಧ್ಯಾಯ ಮಹಾವತಾರ್ ಬಾಬಾಜಿ ಅವರೊಡನೆ ಸಂಭಾಷಣೆ. ನನ್ನ ಒಂದು ಅದೃಷ್ಟ ಅಂತ ಹೇಳ್ಕೊಳಕ್ ಇಷ್ಟಪಡ್ತೀನಿ ಇದು ಸಿಕ್ಕಿರೋದು.